ರವಿ ಪತ್ರಿಕಾ ಮತ್ತು ಟಿವಿ ಮಾಧ್ಯಮದ ಎಲ್ಲ ಬಂಧು ಮಿತ್ರರಿಗೆ ನಾನು ಸ್ವಾಗತನ ಕೋರ್ತೀನಿ. ಹಾಗೆ ಇಲ್ಲಿ ಬಂದಿರುವಂತಹ ನನ್ನ ಎಲ್ಲ ಆತ್ಮೀಯ ಸ್ನೇಹಿತರುಗಳು, ಬಂಧು ಬಾಂಧವರು ಎಲ್ಲರಿಗೂ ಕೂಡ ನಿಮಗೆ ಸ್ವಾಗತನ ಕೋರ್ತೀನಿ. ಹಾಗೆ ರಾವೆನ್ ಚಿತ್ರತಂಡದ ಎಲ್ಲ ಅಂದ್ರೆ ನಾಯಕ ನಟರಾದಂತಹ ದಿಲೀಪ್ ಅವರಾಗಿರ್ಬೋದು, ಮತ್ತೊಬ್ರು ದೇವಯ್ಯ ಅವರಾಗಿರ್ಬೋದು, ಮತ್ತೆ ನಾನು ಮತ್ತೆ ಒಟ್ಟಿಗೆ ನಮ್ಮ ಪ್ರಭೀಕ್ ಸರ್ ಒಟ್ಟಿಗೆ ಸೇರಿ ನಿರ್ಮಾಣ ಮಾಡಿರೋದು. ಹಾಗಾಗಿ ನಮ್ಮ ಪಾರ್ಟ್ನರ್ ಆದಂತಹ ಪ್ರಭೀಕ್ ಸರ್ ಅವ್ರಿಗಾಗಿರ್ಬೋದು, ನಮ್ಮ ಹೆಮ್ಮೆಯ ನಿರ್ದೇಶಕರಾದಂತಹ ವೇದ್ ಅವ್ರಿಗಾಗಿರ್ಬೋದು, ಹಾಗೆ ಮ್ಯೂಸಿಕ್ ಡೈರೆಕ್ಟರ್ ಆದಂತಹ ನಮ್ಮ ಮ್ಯಾಡಿ ಅವ್ರಿಗಾಗಿರ್ಬೋದು, DOP ಆದಂತಹ ನಮ್ಮ ರಾಕೇಶ್ ಸರ್ ಅವ್ರಿಗಾಗಿರ್ಬೋದು, ನಮ್ಮ ಆರಾಧ್ಯ ಸರ್ ಅವ್ರಿಗಾಗಿರ್ಬೋದು, ಹಾಗೆ ಚಿತ್ರತಂಡಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕಾರ ಮಾಡಿದಂತಹ ಮತ್ತು ಸಪೋರ್ಟ್ ಮಾಡಿದಂತಹ ಎಲ್ಲರಿಗೂ ಮನಪೂರ್ವಕ ಅಭಿನಂದನೆ. ಏನು ಚಿತ್ರತಂಡಕ್ಕೆ ಒಬ್ಬ ಟೀ ತಂದ್ಕೊಡೋ ಬಾಯಿಂದ ಹಿಡಿದು ಟೆಕ್ನಿಷಿಯನ್ ಯಾರೇ ಆಗಿರ್ಬೋದು, ಕಾರ್ಮಿಕರಾಗಿ ಕೆಲಸ ಮಾಡಿದಂತವ್ರು ಮತ್ತೆ ಆರ್ಟಿಸ್ಟ್ ಗಳಾಗಿರ್ಬೋದು, ಮತ್ತು ಚಿತ್ರತಂಡಕ್ಕೆ ಅನೇಕರು ನಮ್ಮ ಸ್ನೇಹಿತರುಗಳನ್ನು ಸಪೋರ್ಟ್ ಮಾಡಿದ್ದಾರೆ. ಯಾಕಂದ್ರೆ ಚಿತ್ರದ ಕೆಲವೊಂದು ಆಕ್ಟಿಂಗ್ ಗಳಾಗಿರ್ಬೋದು, ಇನ್ನೊಂದು ಮತ್ತೊಂದು ಮತ್ತೆ ಕಲಾವಿದರಾಗಿರ್ಬೋದು, ಎಲ್ಲರೂ ಕೂಡ ಒಟ್ಟಾರೆಯಾಗಿ ಹೇಳ್ಬೇಕಂತಂದ್ರೆ ಚಿತ್ರತಂಡಕ್ಕೆ ಮತ್ತು ಚಿತ್ರತಂಡದಲ್ಲಿ ಕೆಲಸ ಮಾಡಿದಂತಹ ಎಲ್ಲರಿಗೂ, ಹಾಗೆ ನಮ್ಮ ಹೆಮ್ಮೆಯ PR ಸುಧೀಂದ್ರ ವೆಂಕಟೇಶ್ ಸರ್ ಅವರಿಗೆ ಮನಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಬೇಕು. ಯಾಕಂತಂದ್ರೆ ಸುಧೀಂದ್ರ ವೆಂಕಟೇಶ್ ಸರ್ ಅವರು ಯಾವಾಗ್ಲೂ ನಮ್ದು ಅದು ಪ್ರೆಸ್ ಮೀಟ್ ಮುಹೂರ್ತದಿಂದ ಹಿಡಿದು, ಈ ಚಿತ್ರದ ಮುಹೂರ್ತದಿಂದ ಹಿಡಿದು ನಾವು ಇಲ್ಲಿ ತನಕ ಚಿತ್ರ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿ ಈಗ ರಿಲೀಸ್ಗೆ ನೆಕ್ಸ್ಟ್ ಮಂತ್ ರಿಲೀಸ್ಗೆ ಪ್ಲಾನ್ ಮಾಡಿದೀವಿ. ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. ನಮ್ಮ ಡೈರೆಕ್ಟರ್ ವೇದ್ ಅವರು ಬಹಳ ಅದ್ಭುತವಾಗಿ ಅವರ ಒಂದು ನಿರ್ದೇಶನವನ್ನ ಮಾಡಿದ್ದಾರೆ. ಹಾಗೆ ನನ್ನ ಪಾರ್ಟ್ನರ್ ಆದಂತಹ ಮಹವೀರ್ ಸರ್ ಅವರು ಬಹಳ ಅದ್ಭುತವಾಗಿ ಒಂದು ಕೋಆರ್ಡಿನೇಷನ್ ಅಲ್ಲಿ ನಾವು ಚಿತ್ರ ಮಾಡಿದ್ದೆ ಗೊತ್ತಾಗ್ಲಿಲ್ಲ. ಹಾಗಾಗಿ ಆತರ ಒಂದು ರೆಡಿ ಮಾಡಿ ಈ ಚಿತ್ರ ಇವಾಗ ರಿಲೀಸ್ ಬಂದಿದೆ, ಅದು ಬಹಳ ಖುಷಿ ಆಗ್ತಾ ಇದೆ. ಹಾಗೆ ಈ ಚಿತ್ರದಲ್ಲಿ ನಾಯಕ ನಟರಾಗಿ ಅಭಿನಯ ಮಾಡಿದಂತಹ ದಿಲೀಪ್ ಸರ್ ಅವ್ರಿಗೆ ಮತ್ತು ದೇವಯ್ಯ ಸರ್ ಅವ್ರಿಗೆ, ಹಾಗೆ ಹೀರೋಯಿನ್ ಆಗಿ ಮಾಡಿದಂತಹ ಸ್ವಪ್ನ ಶೆಟ್ಟಿಗರ್ ಅವ್ರಿಗೆ, ಹಾಗೆ DOP ಆದಂತಹ ನಮ್ಮ ರಾಕೇಶ್ ಸರ್ ಅವರು, ಮ್ಯೂಸಿಕ್ ಡೈರೆಕ್ಟರ್ ಅಷ್ಟೇ ಬಹಳ ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಹಾಗೆ ನಮ್ಮ DOP ಸರ್ ಅವರು ಅಷ್ಟೇ ಕ್ಯಾಮ್ರಾ ನಿಜವಾಗ್ಲು ಫ್ರೇಮ್ ಗಳು ನೋಡಿದ್ರೆ ಯಾವ್ದೋ ನಮ್ ಚಿತ್ರ ನಾವೇ ಹೊಗಳ್ಕೋಬಾರ್ದು, ಆದ್ರೂ ಹೇಳ್ಬೇಕು, ಒಂದು ಹಿಂದಿ, ತೆಲುಗು, ತಮಿಳು ಅಂದ್ರೆ ಹಾಲಿವುಡ್ ಬಾಲಿವುಡ್ ಏನ್ ಕಡಿಮೆ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಅವ್ರು ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ಹಾಗೆ ಮ್ಯೂಸಿಕ್ ಅಷ್ಟೇ ಬಹಳ ಅದ್ಭುತವಾಗಿ ನಮ್ಮ ಮ್ಯಾಡಿ ಸರ್ ಅವರು ಒಂದು ಹಾಲಿವುಡ್ ಬಾಲಿವುಡ್ ರೇಂಜ್ ಗೆನೆ ಮ್ಯೂಸಿಕ್ ಅನ್ನು ಮಾಡಿದ್ದಾರೆ. ಸಾಂಗ್ ಗಳು ಈಗಾಗಲೇ ಮಾಸ್ ಅಡ್ಡ ಮ್ಯೂಸಿಕ್ ಅಲ್ಲಿ ರಿಲೀಸ್ ಆಗಿದೆ, ಅದ್ಭುತವಾದಂತಹ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ. ಹಾಗೆ ಇದರಲ್ಲಿ ಅನೇಕ ಕಲಾವಿದರು, ನಮ್ಮ ಆರಾಧ್ಯ ಸರ್, ಡಾಕ್ಟರ್ ಸರ್ ಇಂದ ಹಿಡಿದು ಎಲ್ಲರೂ ಬಹಳಷ್ಟು ಜನ ಅಭಿನಯ ಕೂಡ ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಒಟ್ಟಾರೆಯಾಗಿ ಹೇಳ್ಬೇಕಂತಂದ್ರೆ ರಾವೆನ್ ಚಿತ್ರ ಬಹಳ ಅದ್ಭುತವಾಗಿ ಬಂದಿದೆ. ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಇರುವಂತಹ ಚಿತ್ರ. ಈ ಚಿತ್ರ ಈಗಾಗಲೇ ನಾವು ಬಿಡುಗಡೆಗೆ ಕೂಡ ಸಹ ಪ್ಲಾನ್ ಮಾಡಿದ್ದೀವಿ. ಈ ಒಂದು ಟ್ರೈಲರ್ ಲಾಂಚ್ ಮುಖಾಂತರವಾಗಿ ನಾವು ಈಗ ಪಬ್ಲಿಸಿಟಿಯನ್ನ ಮತ್ತು ಪ್ರಚಾರವನ್ನ ಪ್ರಾರಂಭ ಮಾಡಿದ್ದೀವಿ. ನೆಕ್ಸ್ಟ್ ಮಂತ್ ಗೆ ರಿಲೀಸ್ ಮಾಡಿ ಈ ಚಿತ್ರವನ್ನ ಬಹಳ ಅದ್ದೂರಿಯಾಗಿ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀವಿ. ಇದಕ್ಕೆಲ್ಲ ತಯಾರಿಗಳು ಕೂಡ ನಡೀತಾ ಇದೆ. ಇವೆಲ್ಲ ಆಗೋದಕ್ಕೆ ಮುಖ್ಯ ಕಾರಣ ಪತ್ರಿಕಾ ಮತ್ತು ಟಿವಿ ಮಾಧ್ಯಮ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಯಾಕಂದ್ರೆ ನೀವು ಕೊಟ್ಟಂತ ಸಹಕಾರ ನಮ್ಗೆ ಅತ್ಯದ್ಭುತವಾಗಿದೆ. ಹಾಗಾಗಿ ನಿಮ್ಮ ಸಹಕಾರ ಇನ್ನೂ ಕೂಡ ನಮಗೆ ಮುಂದೆನೂ ಕೂಡ ಇರಬೇಕು. ಏನು ವಿಶ್ವ ಪ್ರೊಡಕ್ಷನ್ಸ್ ಮತ್ತು ಆತ್ಮ ಸಿನಿಮಾಸ್ ಜಂಟಿಯಾಗಿ ಈ ಚಿತ್ರವನ್ನ ನಿರ್ಮಾಣ ಮಾಡಿ ನಾವು ಇವತ್ತು ನಿಮ್ಮ ಎದುರಿಗೆ ತರ್ತಾ ಇದ್ದೀವಿ. ಹಾಗಾಗಿ ನಿಮ್ಮೆಲ್ಲರ ಬೆಂಬಲ, ಪ್ರೋತ್ಸಾಹ, ಸಹಕಾರ ಇಲ್ಲದೆ ಏನು ಕೂಡ ಆಗಲ್ಲ. ಹಾಗಾಗಿ ಈ ಒಂದು ಚಿತ್ರಕ್ಕೆ ಮತ್ತು ಹೊಸ ತಂಡ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಎಲ್ಲರೂ ಕೂಡ ಟೆಕ್ನಿಷಿಯನ್ ಇಂದ ಹಿಡಿದು, ಆರ್ಟಿಸ್ಟ್ ಇಂದ ಹಿಡಿದು, ಮತ್ತೆ ಒಂದು ಪ್ರೊಡಕ್ಷನ್ ಇಂದ ಹಿಡಿದು ಎಲ್ಲರೂ ಹೊಸಬ್ರೆ ನಾವು. ಹಾಗಾಗಿ ಈಗ ಅಂಬೆಗಾಲನ್ನ ಇಡ್ತಾ ಇದ್ದೀವಿ ಚಿತ್ರೋದ್ಯಮಕ್ಕೆ. ಈ ಒಂದು ನಿರಂತರವಾಗಿ ಚಿತ್ರೋದ್ಯಮದಲ್ಲಿ ಒಂದು ಪ್ರೊಫೆಷನಲ್ ಆಗಿ ಬಂದಿದೆ. ಅಂದ್ರೆ ಚಿತ್ರೋದ್ಯಮದಲ್ಲಿ ಏನಾದ್ರೂ ಒಂದು ಅದು ವಿಶ್ವ ಪ್ರೊಡಕ್ಷನ್ಸ್ ಆಗಿರ್ಬೋದು, ಆತ್ಮ ಸಿನಿಮಾಸ್ ಆಗಿರ್ಬೋದು, ನಿರಂತರವಾಗಿ ಚಿತ್ರಗಳನ್ನ ಮಾಡಿ ಮುಂದಕ್ಕೂ ಕೂಡ ಕನ್ನಡ ಪ್ರೇಕ್ಷಕರಿಗೆ ಒಳ್ಳೆ ಸದಭಿರುಚಿಯ ಚಿತ್ರವನ್ನ ನೀಡಿ ಕನ್ನಡ ಚಿತ್ರೋದ್ಯಮಕ್ಕೆ ನಮ್ದೇ ಆದಂತ ಸೇವೆ ಕೂಡ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಮುಂದಾಗಿದ್ದೀವಿ. ಈ ಮಾತುಗಳನ್ನ ಹೇಳ್ತಾ ನಿಮ್ಮೆಲ್ಲರ ಸಹಕಾರ ಇರ್ಲಿ, ಬೆಂಬಲ ಇರ್ಲಿ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಹಾಗೆ ಈಗ ನಮ್ಮ ಇನ್ನೊಬ್ರು ಪಾರ್ಟ್ನರ್ ಆದಂತಹ
ಈಗ ನಟರಾದಂತಹ ಇದು ಡೈರೆಕ್ಟರ್ ಆದಂತಹ ನಮ್ಮಲ್ಲಿ ವಿಶೇಷ ಏನಂದ್ರೆ ಮಾತು ಕಡಿಮೆ ಕೆಲಸ ಜಾಸ್ತಿ, ಹಾಗಾಗಿ ಅವ್ರು ಇವ್ರ ಕೊಡಿ ಇವ್ರ ಕಡೆ ಅಂತ ಸರ್. ನಾನಾ ನಮ್ದು ಕಾಲೇಜ್ ಇದೆ, ನೀವು ಕೇಳಿದ್ರೆ ಬಸವೇಶ್ವರ ಸ್ಕೂಲು ಕಾಲೇಜು, ಹಾಗಾಗಿ ವಿಜಯನಗರ ಕಾಲೇಜನ್ನ 15 ಬ್ರಾಂಚ್ ಇದೆ, ವಿಜಯನಗರ ಕಾಲೇಜ್ನ ನಾನೇ ನಡೆಸ್ತಾ ಇರೋದು. ಅದೇ ರೀತಿ ಟ್ರಾವೆಲ್ಸ್ ಇದೆ, ಶೇಕ್ ಟ್ರೇಡಿಂಗ್ ಕಂಪ್ನಿ ಇದೆ, ಶಿವಮೊಗ್ಗದಲ್ಲಿ ಅಡಿಕೆ ಫ್ಯಾಕ್ಟರಿ ಇದೆ. ಈ ರೀತಿ ಉದ್ಯಮದಲ್ಲೂ ಇದ್ದೀನಿ. 100 ಜನಕ್ಕೆ ಉದ್ಯೋಗ ಅವಕಾಶವನ್ನು ಕೊಟ್ಟು ಈಗ ಚಿತ್ರೋದ್ಯಮಕ್ಕೂ ಕೂಡ ಕರೀತಿದ್ದೀನಿ. ಹಾಗೆ ಕರ್ನಾಟಕ ಪರ ಸಂಘಟನೆ ಒಕ್ಕೂಟದ ಅಧ್ಯಕ್ಷರು ಕೂಡ ಆಗಿದ್ದೀನಿ. ಕರ್ನಾಟಕ ಪ್ರಜಾಶಕ್ತಿ ಸಮಿತಿಗೂ ಕೂಡ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಹೌದಾ, ಥ್ಯಾಂಕ್ ಯು ಸರ್. ಸಿನಿಮಾ ಮಾಡಕ್ ಪ್ರೇರಣೆ ಏನಂತಂದ್ರೆ, ವಿಶೇಷ ಏನಂದ್ರೆ ನಮ್ಮ ತಂದೆ ಮೇಜರ್ ಆರ್ಮಿ ಸೈನಿಕರಾಗಿದ್ರು. ಅವರು 71 ವಾರಲ್ಲಿ ಗುಂಡೆ ಬಿದ್ದಾದ್ಮೇಲೆ ರಿಸರ್ವ್ ಬ್ಯಾಂಕ್ ಬರ್ತಾರೆ. ರಿಸರ್ವ್ ಬ್ಯಾಂಕ್ ಅಲ್ಲಿ ಇದ್ದಾಗ ಗಾಂಧಿನಗರದ ಅವಿನಾಭಾವ ಸಂಬಂಧ ಇರುತ್ತೆ. ಅಂದ್ರೆ ರಿಸರ್ವ್ ಬ್ಯಾಂಕ್ ಗಾಂಧಿನಗರಕ್ಕೂ ಬಹಳ ದೂರ ಇರಲ್ಲ. ಅವರೊಂದು 3 ಚಿತ್ರದಲ್ಲಿ ಅಭಿನಯ ಮಾಡಿರ್ತಾರೆ. ಅಣ್ಣವ್ರದ್ದು ಜೀವನ ಚೈತ್ರದಲ್ಲಿ ಒಂದು ಈ ಫ್ಯಾಕ್ಟರಿ ವರ್ಕರ್ಸ್ ಕ್ಯಾರೆಕ್ಟರ್ ಮಾಡಿರ್ತಾರೆ. ಅದೇ ರೀತಿ ವಿಷ್ಣುವರ್ಧನ್ ಸರ್ ಅವ್ರ ಜೊತೆ ದಾದಾ ಫಿಲಮ್ ಅಲ್ಲಿ ಒಂದು ವಿಲನ್ ಕ್ಯಾರೆಕ್ಟರ್ ಮಾಡಿರ್ತಾರೆ ಸರ್. ಈ ರೀತಿಯಾಗಿ ಅವರು ಚಿತ್ರೋದ್ಯಮಕ್ಕೆ ಒಂದು ನಂಟು ಬೆಳೆಯುತ್ತೆ. ಅದಾದ್ಮೇಲೆ ನಮ್ಮ ಅಣ್ಣ ಅವರು, ನಮ್ಮ ಸ್ವಂತ ಅಣ್ಣ ಒಬ್ರಿದ್ರು ಶಿವು ಅಂತ, ಅವರು ಆಕ್ಚುಲಿ ತೀರ್ಕೊಂಡ್ರು ಹಾರ್ಟ್ ಅಟ್ಯಾಕ್ ಆಗಿ ಒಂದು 4-5 years ಬ್ಯಾಕ್. ಬಟ್ ಅವರು ಒಂದು 15-16 ಚಿತ್ರ ಮಾಡಿರ್ತಾರೆ. ಸೆಕೆಂಡ್ ಹೀರೋಗೆಲ್ಲ ಮಾಡಿದ್ದಾರೆ. ಶಿಷ್ಯ, ನೀಲಮೇಘಶ್ಯಾಮ, ಫ್ರೆಂಡ್ಸ್, ದೇವರವರು ಕೊಟ್ರೆ, ಅವಳ ನನ್ನ ಗೆಳತಿ, ಜೋಗಿ, ಇವರೆಲ್ಲ ಮಾಡಿದ್ದಾರೆ ಕಲಾವಿದರಾಗಿ. ಈ ಒಂದು ನಂಟಿತ್ತು. ಅವರ ಆಸೆ ಮತ್ತು ಗುರಿ ಕೂಡ ಇತ್ತು ಚಿತ್ರೋದ್ಯಮದಲ್ಲಿ ಸೇವೆ ಮಾಡಬೇಕು ಅಂತ. ಹಾಗಾಗಿ ಅವ್ರ ಕನಸನ್ನ ನನಸು ಮಾಡಬೇಕು, ಚಿತ್ರೋದ್ಯಮದಲ್ಲಿ ನನ್ನ ಒಂದು ಮುಂದುವರಿಕೆ ಆಗ್ಬೇಕು ಅಂತ ಅವ್ರ ಕನಸನ್ನ ಸರ್. ಈ ಚಿತ್ರದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ, ಸಲ್ಮಾನ್ ಅಂತ ಮಾಡಿದ್ದೀನಿ. ಹಾಗೆ ಒಂದು 5-6 ಚಿತ್ರದಲ್ಲೂ ಅಭಿನಯ ಮಾಡಿದ್ದೀನಿ. ಕಮರಟ್ಟದಲ್ಲೂ ಮಾಡಿದ್ದೀನಿ, ಪ್ರಿಯಾಂಕಾ ಉಪೇಂದ್ರ ಮೇಡಮ್ ಜೊತೆ DYSP ಆಗಿ, ರಾಘಣ್ಣ ಅವ್ರ ಜೊತೆ ಆಧುನಿಕ ಶ್ರವಣ ಕುಮಾರದಲ್ಲೂ KS ಆಫೀಸರ್ ಆಗಿ ಮಾಡಿದ್ದೀನಿ. ನಮ್ಮ ವರ್ಣವೇದಮಲ್ಲೂ CEO ಆಗಿ ಮಾಡಿದ್ದೀನಿ ಕಂಪ್ನಿ. ಹಾಗೆ ಈ ತರ ಒಂದು ಸಣ್ಣ ಪುಟ್ಟ ಮಾಡಿದ್ದೀನಿ. ಅದೇ ರೀತಿ ಅನೇಕ ಆಲ್ಬಮ್ ಸಾಂಗ್ ಗಳನ್ನು ನಾನು ಬರೆದು ಆಡಿದ್ದೀನಿ. ಅನೇಕ ಡಿ ಬೀಟ್ಸ್, ಲಹರಿ ಸಂಸ್ಥೆ, A2 ಮ್ಯೂಸಿಕಲ್ ಎಲ್ಲ ಇದೆ. ಅನೇಕ ಆಲ್ಬಮ್ ಸಾಂಗ್ ಗಳನ್ನು ಕೂಡ ಬರೆದು ಆಡಿದ್ದೀನಿ. ಈ ರೀತಿಯಾಗಿ ಚಿತ್ರೋದ್ಯಮಕ್ಕೆ ನಂಟಿದೆ. ಸರ್, ಈಗ ನಮ್ಮ ನಟರಾದಂತಹ ದಿಲೀಪ್ ಸರ್ ಅವರು ಮಾತಾಡ್ತಾರೆ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ಚರಂ. ಇದನ್ನ ಮುಹೂರ್ತ ದಿವಸನೂ ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ಏನಕ್ಕಂತ ಹೇಳಿದ್ರೆ, ಶನೇಶ್ವರ ಒಂದು ಆಶೀರ್ವಾದ ಕೊಟ್ರೆ ನಮ್ಮ ಜೀವನ ಎಲ್ಲೋ ಹೋಗ್ಬಿಡುತ್ತಂತೆ. ಸುಮಾರಷ್ಟು ಜನ ಹೇಳ್ತಾರೆ ಕಾಗೆ ಅಪಶಕುನ ಅಂತ. ನಾನೊಂದು ಕೇಳ್ಪಟ್ಟಿದ್ದೆ ಒಂದ್ ದಿವಸ ನಮ್ಮ ಸಿದ್ದರಾಮಯ್ಯ ಸರ್ ಗಾಡಿ ಮೇಲೆ ಕಾಗೆ ಕೂತಿದೆ ಅಂತೆ, ಅಪಶಕುನ ಅಂತೆ ಅಂದ್ರು. ಆದ್ರೆ ಇವತ್ತು ನಮ್ಮ ಹೆಮ್ಮೆಯ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ ಅವರು ಇವತ್ತು. ಸೊ ಸರ್, ಅಲ್ಲ, ಕಾರ್ ಚೇಂಜ್ ಮಾಡಿದ್ರು, ಅದು ನಮ್ಮ ಅನಿಸಿಕೆಗಳು. ಸೊ ನಮ್ಗೆ ಮನಸ್ಸಿಗೆ ಇದಿದೆ ಅಂದ್ರೆ ನಮ್ಮ ಟೈಮ್ ಕೂಡ ಎಲ್ಲವೂ ಚೇಂಜ್ ಆಗ್ಬೋದು ಅಂತ ಇದೆ ಸರ್. ಕರೆಕ್ಟ್ ಅಲ್ಲ, ಅದು ಅವರವರ ಅನಿಸಿಕೆ. ಬಟ್ ನನ್ನ ಅನಿಸಿಕೆ ಏನಂದ್ರೆ, ಅಲ್ಲಿಂದ ಅವ್ರು ಈಗ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ ಅಂದ್ರೆ ನಮ್ಮ ಪ್ರಭೀಕ್ ಸರ್ ಮತ್ತೆ ಇವರ ಪ್ರಯತ್ನ ಈ ಕಾಗೆ ಮುಖಾಂತರ ಒಂದು ಅದ್ಭುತ ಕ್ರಿಯೇಟ್ ಆಗ್ಲಿ, ಅವ್ರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಸ್ಥಾನಮಾನ ಸಿಗ್ಲಿ, ಅವ್ರದ್ದು ಚೆನ್ನಾಗಾದ್ರೆ ನಮಗೂ ಚೆನ್ನಾಗಾಗ್ಲಿ ಒಂದು ಒಂದು ಚಿಕ್ಕ ಅನಿಸಿಕೆ. ಹಾಗೆ ಸಿನಿಮಾ ಮುಹೂರ್ತ ದಿವಸ ನಾವೆಲ್ಲ ಮಾತಾಡಿದ್ವಿ, ನಮ್ ಸಿನಿಮಾ ಹಿಂಗ್ ಮಾಡ್ತಾ ಇದೀವಿ, ಹಂಗಿದೆ, ನನ್ ಕ್ಯಾರೆಕ್ಟರ್ ಇದು, ಅದು ಅವ್ರ ಕ್ಯಾರೆಕ್ಟರ್ ಅದು ಅಂತೆಲ್ಲ ಹೇಳಿದ್ವಿ. ಆದ್ರೆ ಇವತ್ತು ಜಾಸ್ತಿ ನಾನು ಮಾತಾಡಬಾರ್ದು ಅಂತಿದ್ದೀನಿ. ಏನಕ್ಕಂದ್ರೆ ಟ್ರೇಲರ್ ಮಾತಾಡ್ಬೇಕು. ಟ್ರೇಲರ್ ನೋಡಿದ್ಮೇಲೆ ನೀವುಗಳು ನಮ್ಗೆ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ನಾವು ಉತ್ತರ ಕೊಡೋದಕ್ಕೆ ಸಿದ್ಧರಾಗಿರ್ಬೇಕು. ನಮ್ಮ ನಿರ್ದೇಶಕರು ಫುಲ್ ಎಕ್ಸಾಮ್ ಪೇಪರ್ ರೆಡಿಯಾಗಿ ಬಂದಿದ್ದಾರೆ. ಅವರಿಗೆ ಮುಹೂರ್ತ ಟೈಮಲ್ಲಿ ಅವ್ರು ಜಾಸ್ತಿ ಮಾತಾಡಿರ್ಲಿಲ್ಲ. ನಾನು ಮಾಡಿ ತೋರಿಸಿದ್ದಾರೆ, ಇವತ್ತು ಮಾತಾಡ್ಬೇಕು ಅವ್ರೀಗ. ಸೊ ಹಾಗಾಗಿ ನಾನು ಜಾಸ್ತಿ ಮಾತಾಡಲ್ಲ. ಸೊ ನನ್ನ ಸಹ ಕಲಾವಿದರಾದಂತ ದೇವ್ ಸರ್ ಆಗಿರ್ಬೋದು, ತುಂಬಾ ಸರ್ ನನ್ನ ಪಾತ್ರ ಇದು ನಾನು ನೋಡಿರೋ ಪ್ರಕಾರ ನಮ್ಮ ಸಿನಿಮಾದಲ್ಲಿ ಅವ್ರು ಹೀರೋ ಕ್ಯಾರೆಕ್ಟರ್ ಅಂತ ಹೇಳಿದ್ರು. ಬಟ್ ನಮ್ಮ ಸಿನಿಮಾದಲ್ಲಿ ಹೀರೋ ಕಾಗೆ, ನಾನು ಕಾಗೆ ಅಕ್ಕಪಕ್ಕದಲ್ಲಿ ಸಹಪಾತ್ರ ಅನ್ನೋದು ನಾನು ಅನುಭವಿಸಿರೋದು ನನ್ನ ಪ್ರಕಾರ ಅದು. ಸೊ ಹಾಗಾಗಿ ಅದ್ರ ಜೊತೆಗೆ ಆ ಪಾತ್ರ ಏನಾಗಿದೆ ಅಂದ್ರೆ ಪಾರ್ಟ್ 2 ದಲ್ಲಿ ರಿವೀಲ್ ಆಗುತ್ತೆ ಅನ್ಸುತ್ತೆ. ಸೊ ಪಾರ್ಟ್ 1 ನಲ್ಲಿ ಇನ್ನೂ ತನಕ ಸೊ ನನ್ನ ಪಾತ್ರನ ಪೂರ್ತಿ ಅದರಲ್ಲಿ ಕ್ಲಾರಿಟಿ ಕೊಟ್ಟಿರಲ್ಲ. ಸೊ ನೆಕ್ಸ್ಟ್ ಪಾರ್ಟ್ 2 ಮಾಡೋ ಇಚ್ಛೆ ಇದೆ ಇವರಿಗೆ.
ಸೊ ಪಾರ್ಟ್ 2 ದಲ್ಲಿ ಎಲ್ಲ ಕೂಲಂಕುಷವಾಗಿ ಎಲ್ಲ ಕ್ಲಿಯರ್ ಮಾಡ್ತೀವಿ. ಸೊ ಹಾಗೆ ನನ್ನ ಜೊತೆಗೆ ಸಹ ಕಲಾವಿದರು ಎಲ್ಲ ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಟ್ಟರು. ಆಮೇಲೆ ನಮ್ಮ DOP ಸರ್ ಆಗಿರ್ಬೋದು ನಮ್ಮ ಚೆನ್ನಾಗಿ ಕಾಣೋ ತರ ಮಾಡಿದ್ದಾರೆ. ಮ್ಯಾಡಿ ಅವರು ಅಂತೂ ಎಲ್ಲ ಮ್ಯಾಡ್ ಮಾಡ್ಬಿಟ್ಟಿದ್ದಾರೆ. ರೀ ರೆಕಾರ್ಡಿಂಗ್ ಅಂತೂ ಮ್ಯಾಡ್ ಆಗಿಬಿಡುತ್ತೆ ಸಿನಿಮಾ ನೋಡಿದ ತಕ್ಷಣ. ಸೊ ಹಾಗಾಗಿ ಪ್ರತೀಕ್ ಅವರಾಗಿರ್ಬೋದು ಒಂದು ಅದ್ಭುತ ಪ್ರಯತ್ನ. ಪ್ರತೀಕ್ ಅವರು ಯಶಸ್ಸಿಗಾಗಿ ಕಾಯ್ತಿದ್ದಾರೆ, ನಾವು ಯಶಸ್ಸಿಗೋಸ್ಕರ ಕಾಯ್ತಾ ಇದೀವಿ. ತಮ್ಮೆಲ್ಲರ ಆಶೀರ್ವಾದ ಇರಲಿ. ನಮ್ಮ ಪ್ರಯತ್ನ ಒಂದು ಚಿಕ್ಕದಾಗಿ ಮಾಡಿದೀವಿ. ಈಗ ಕಾಗೆ ಇತ್ತು ಅಂದ್ರೆ ಒಂದು ನೊಣ ಫುಲ್ ಸಿನಿಮಾದಲ್ಲಿ ಇತ್ತು. ಈಗ ನಮ್ಮ ಸಿನಿಮಾದಲ್ಲಿ ಕಾಗೆ ಇದೆ. ಸೊ ಹಾಗಾಗಿ ಕಾಗೆ ಪಾತ್ರ ಏನು, ನನ್ನ ಪಾತ್ರ ಏನು ಎಲ್ಲವೂ ಆಮೇಲೆ ಗೊತ್ತಾಗುತ್ತೆ ಸರ್. ತಮ್ಮ ಆಶೀರ್ವಾದ ಇರಲಿ. ನಮಸ್ಕಾರ. ಹಾಗಾಗಿ ಟೈಮ್ ಇರಲಿಲ್ಲ ಬರೋದಕ್ಕೆ, ಹಾಗಾಗಿ ಅವ್ರ ನಾವು ಬಂದಿದ್ದೀವಿ. ಇವ್ರು ಹೇಳಿದಾಗ ಆಕ್ಚುಲಿ ಒಂದು ರೀತಿಯಲ್ಲಿ ಹೌದು, ಕಾಗೆನೆ ನಮ್ದು ಮೇನ್ ಯೂನಿಕ್ನೆಸ್. ಪ್ರತಿಯೊಂದು ಚಿತ್ರದಲ್ಲಿ ಒಂದು ಯೂನಿಕ್ನೆಸ್ ಇರುತ್ತಂತಲ್ಲ, ಅದೇ ತರ ಈ ಚಿತ್ರದಲ್ಲಿ ಒಂದು ಕಥೆಯಲ್ಲಿ ಒಂದು ಯೂನಿಕ್ನೆಸ್ ತರೋದಂದ್ರೆ ಅದು ಕಾಗೆ. ಬಟ್ ಅದೆಲ್ಲೂ ರಿವೀಲ್ ಆಗಲ್ಲ. ಆಮೇಲೆ ಈಗ ಜಾಸ್ತಿ ನಾನು ಸಿನಿಮಾ ಬಗ್ಗೆ ಏನ್ ಮಾತಾಡ್ಬೇಕಂತ ಗೊತ್ತಿಲ್ಲ. ಈಗ ಎಲ್ಲಿ ಏನೋ ರಿವೀಲ್ ಮಾಡ್ಬಿಡ್ತೀನಿ ಅನ್ನೋ ಇದರಲ್ಲಿ ನಾನು ಸಿನಿಮಾ ಬಗ್ಗೆ ಜಾಸ್ತಿ ಮಾತಾಡಲ್ಲ. ಆದ್ರೆ ನಾನು ಈಗ ಸೈಕಾಲಜಿಕಲ್ ಥ್ರಿಲ್ಲರ್ ಅನ್ಬೇಕಾ, ಇಲ್ಲ ಹಾರರ್ ಅನ್ಬೇಕಾ, ಇಲ್ಲ ಮರ್ಡರ್ ಮಿಸ್ಟ್ರಿ ಅನ್ಬೇಕಾ ಗೊತ್ತಾಗ್ತಿಲ್ಲ. ಸೊ ಇವೆಲ್ಲರದು ಒಂದು ಬ್ಲೆಂಡ್ ಇದೆ ನಮ್ಮ ಸಿನಿಮಾದಲ್ಲಿ. ನಮ್ಗೆಲ್ರಿಗೂ ಸಿನಿಮಾ ತೋರಿಸಿದ್ರು ಅವರು. ಸಿನಿಮಾ ನೋಡಿದ್ಮೇಲೆ ಸಾಕಷ್ಟು ಒಂದು ಎಕ್ಸ್ಪೆಕ್ಟೇಷನ್ ಇದೆ ಸಿನಿಮಾ ಮೇಲೆ. ಆಮೇಲೆ ಅದಕ್ಕೆ ತಕ್ಕಂಗೆ ಮ್ಯಾಡಿ ಅವರು ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಡೈರೆಕ್ಟರ್ ವೇದ್ ಅವ್ರಿಗೆ ಅವ್ರ ಎಡಿಟರ್ ಆಗಿರೋದ್ರಿಂದ ಆ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಇಲ್ಲಿ ತುಂಬಾನೇ ಒಂದು ಅಡ್ವಾಂಟೇಜ್ ಕೊಡ್ತು ಅಂತ ಹೇಳ್ಬೋದು. ಆಮೇಲೆ ನಮ್ಮ ಪ್ರೊಡ್ಯೂಸರ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಮತ್ತೆ ವಿಶ್ವ ಅವರು ಇಬ್ರು ತುಂಬಾ ಪ್ಯಾಷನೇಟ್ ಆಗಿದ್ದಾರೆ ಸಿನಿಮಾ ಬಗ್ಗೆ. ಹೀರೋಯಿನ್ ಸೊ ಇವರಿಬ್ರು ತುಂಬಾ ಪ್ಯಾಷನೇಟ್ ಆಗಿದ್ದಾರೆ ಸಿನಿಮಾ ಬಗ್ಗೆ. ಅದೇ ಆಕ್ಚುಲಿ ಖುಷಿ ಕೊಡೋದು. ಈಗ ಒಬ್ಬ ಆಕ್ಟರ್ಗೆ ಒಬ್ಬ ಪ್ರೊಡ್ಯೂಸರ್ ಆದವರು ಎಷ್ಟು ತಿಳ್ಕೊಂಡಿದ್ದಾರೆ ಸಿನಿಮಾ ಬಗ್ಗೆ, ಆಮೇಲೆ ಅವ್ರದ್ದು ಎಷ್ಟು ಆಸಕ್ತಿ ಇದೆ, ಯಾವ ರೀತಿ ಯೋಚನೆ ಮಾಡ್ತಾರೆ ಅನ್ನೋದೆಲ್ಲ ನಮ್ಗೆ ಒಂದು ಪ್ಲಸ್ ಪಾಯಿಂಟ್ ಆಗ್ಬಿಡುತ್ತೆ. ಕೆಲವೊಂದ್ಸಲ ನಾವು ಪ್ರೊಡ್ಯೂಸರ್ ಬರೀ ದುಡ್ಡು ಹಾಕಿದ್ರೆ ಸಾಲದು, ಅವ್ರಿಗೆ ಆ ಪ್ಯಾಷನ್ ಇರಬೇಕು ಸಿನಿಮಾ ಬಗ್ಗೆ. ನಮ್ಮ ಸಿನಿಮಾ ಗೆಲ್ಬೇಕು, ಕತೆ ಹಿಂಗಿರ್ಬೇಕು, ಅದಿರ್ಬೇಕು ಅಂತೆಲ್ಲ ಎಲ್ಲದರಲ್ಲೂ ಇನ್ವಾಲ್ವ್ ಆದ್ರೂ ಕೂಡ ಅಷ್ಟೇ ಒಂದು ಫ್ರೀಡಮ್ ಡೈರೆಕ್ಟರ್ ಕೊಡ್ತಾರಲ್ಲ, ಅದನ್ನ ನಾವೆಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಹಾಗಾಗಿ ಎಲ್ಲರ ಒಂದು ಸಪೋರ್ಟ್ ಇಂದ ಸಿನಿಮಾ ಒಂದು ಒಳ್ಳೆ ರೀತಿಯಲ್ಲಿ ಸಿನಿಮಾ ಚೆನ್ನಾಗಿ ಬಂದಿದೆ. ಸೊ ಇದು ಅಷ್ಟೇ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಸಿನಿಮಾ ಬಗ್ಗೆ. ನೋಡೋಣ. ಥ್ಯಾಂಕ್ ಯು. ಈಗ ನಮ್ಮ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ಇಟ್ ವಾಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡಿದ್ದು, ಟೆಕ್ನಿಷಿಯನ್ ಆಗಿರೋದ್ರಿಂದ ಎಡಿಟಿಂಗು, VFX ಎಲ್ಲರಲ್ಲೂ ಒಳ್ಳೆ ಐಡಿಯಾ ಇದೆ ಅವ್ರಿಗೆ. ಸೊ ಹಾಗೆ ನನ್ನ ಹತ್ರ ಸಖತ್ ಕೆಲಸ ತೆಗೆಸಿದ್ರು ಅನ್ಸುತ್ತೆ. ಹಾಗೆ ಪ್ರದೀಪ್ ಸರ್ ಮತ್ತೆ ವಿಶ್ವನಾಥ್ ಸರ್ ನಮ್ಮ ಒಂದು ಏನಿತ್ತು ಟೈಮ್ ಟೇಬಲ್ ಅದಕ್ಕೆ ಕರೆಕ್ಟಾಗಿ ಎಲ್ಲರನ್ನು ಪ್ರೊವೈಡ್ ಮಾಡಿದ್ರು. ನೀವು ನೋಡಿದ್ರೆ ಔಟ್ಪುಟ್ ತುಂಬಾ ಚೆನ್ನಾಗಿ ಬಂದಿದೆ ಅನ್ಕೊಂತೀನಿ. ನೀವು ಹೇಳಬೇಕು. ಮುಂದಿಂದು ಮಾತಾಡ್ತಾರೆ ಮಾಡಿ ಸರ್. ಥ್ಯಾಂಕ್ ಯು. ಕೀಪ್ ಸಪೋರ್ಟಿಂಗ್ ಸರ್. ಥ್ಯಾಂಕ್ ಯು ಸರ್. ಸರ್ ಕಾಗೆ ಟ್ರೈನ್ ಬಂದಿತ್ತ ಅಂತ ಕೆಲ ಕಳಿಸ್ತ್ರಿ ಅಂದ್ರು. ಅದು ಬಿಸಿನೆಸ್ ಕೇಳಿ ಇರ್ತಲ್ಲ, ಸೊ ದೇವ ಹೆಸರು ಹೇಳ್ದಂಗೆ ಅದು ಬರಕ್ಕಾಗಿಲ್ಲ ಅಂತ. ಪಿಜ್ಜಾ ಕೊಟ್ಟಿಲ್ಲ ಸರ್. ಎಲ್ಲ ಪ್ಲೇನ್ ಶಾಟ್ ಅಂತ ಇರ್ತಿದ್ವಿ ನಾವು. CG ಪ್ರತಿಯೊಂದು ಇಟ್ ವಾಸ್ ಪ್ಲೇನ್ ಶಾಟ್. ಯಾವ್ದು ಲೈವ್ ಅಲ್ಲಿ ಮಾಡಿಲ್ಲ. ಇಟ್ಸ್ ಇಂಪಾಸಿಬಲ್. ಒಂದು ಕಾಗೆ ಇಟ್ಕೊಂಡು ಶೂಟ್ ಮಾಡೋದು ಇಂಪಾಸಿಬಲ್. ಸೊ ಹಾಗಾಗಿ ಎವ್ರಿಥಿಂಗ್ ವಾಸ್ CG. ತುಂಬಾ CG ವರ್ಕ್ ಇದೆ ಸರ್ ಆಕ್ಚುಲಿ ಹೇಳ್ಬೇಕಂತಂದ್ರಲ್ಲಿ. ಟೆಕ್ನಿಕಲ್ ಆಗಿ ವೆರಿ ಸ್ಟ್ರಾಂಗ್ ಆಗಿದೆ ಸಿನಿಮಾ. ಥ್ಯಾಂಕ್ ಯು. ಹಾ ಓಕೆ. ಥಿಂಗ್ ಈಸ್ ಅದಕ್ಕೆ ಸರ್ಟಿಫಿಕೇಟ್ ತಗೋಬೇಕು ನಮ್ಗೆ ನಮ್ಮ ಟೈಮಲ್ಲಿ. ಓಕೆ ಬಟ್ ಇಟ್ ವಾಸ್ ಅನ್ಪ್ಲಾನ್ಡ್ ಐ ಥಿಂಕ್. ನಮ್ಮ ಪ್ಲಾನ್ ಇದೆ CGನೇ. ಬಿಕಾಸ್ ಅವರಿಂದ ಫೈಟ್ ಎಲ್ಲ ಮಾಡಿಸೋದೇನೋ ನಾವು ಇದ್ದಾಗ ಇರ್ತದೆ. ಹಾಗಾಗಿ ಅದು ನಾವು ಲೈವ್ ಮಾಡಕ್ ಆಗಿಲ್ಲ ಸರ್. CG ಮಾಡಿದೀವಿ. ಇಟ್ ಹಸ್ ಕಮ್ ವೆರಿ ಗುಡ್ CG. ಸೊ ನಾವೊಂದು 35 ಫೋಟೇಜ್ ಶೂಟ್ ಮಾಡಿ ಸರ್. ಕ್ವಾಲಿಫೈಡ್ ಆಗಿ ಮಾಡಿ ಸರ್ ಸಿನಿಮಾ. 35 ಫೋಟೇಜ್ ಎಲ್ಲ ಕ್ವಾಲಿಫೈಡ್ ಕ್ಯಾಮ್ರಾಸ್, ಇಕ್ವಿಪ್ಮೆಂಟ್ಸ್, ಎವ್ರಿಥಿಂಗ್ ವಾಸ್ ಗುಡ್. ಈ ಒಂದು ಸೆಟ್ ಕೂಡ ಹಾಕೊಟ್ರು ನಮಗೆ. ಒಂದು ಪೊಲೀಸ್ ಸ್ಟೇಷನ್ ಸೆಟ್ ಅಪ್ ಹಾಕೊಟ್ಟಿದ್ದಾರೆ. ಅವ್ರದ್ದು ತುಂಬಾ ಚೆನ್ನಾಗಿ ಬಂದಿದೆ ಸರ್. ಥ್ಯಾಂಕ್ ಯು. ಮ್ಯಾಡಿ ಸರ್ ಮಾತಾಡಿ. ಎಲ್ಲರಿಗೂ ನಮಸ್ಕಾರ.
ನನ್ಗೆ ಹೇಳ್ಬೇಕಂತ ಇನ್ನೂ ಒಬ್ರು ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ ಆಲ್ಮೋಸ್ಟ್ ಎಲ್ಲ ನಾವೇ. ಅಂಡ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ಬೇಕು ಟೀಮ್ಗೆ. ಆಕ್ಚುಲಿ ನಾನು ಮಿಡಲ್ ಆಗಿ ಬಂದಿದ್ದು, ಸೆಂಟ್ರಲ್ ಬಂದು ಕಂಟಿನ್ಯೂ ಮಾಡ್ತಾ ಇದ್ವಿ. ಲೈಕ್ ಓಕೆ, ಅವ್ರ ಜೊತೆ ವೇದ್ ಬ್ರೋ ಜೊತೆ ವರ್ಕ್ ಮಾಡಿದ್ದು ತುಂಬಾ ಒಂಥರ ಖುಷಿ ಇದೆ. ಯಾಕಂದ್ರೆ ಲೈಕ್ ಎಲ್ಲ ಟೋಟಲಿ ಅವರು ಒಂದ್ ಸ್ವಲ್ಪ ವೆಲ್ ನೋನ್ ಆಗಿರೋ ಮ್ಯೂಸಿಕ್ ಇದರಲ್ಲಿ. ಬ್ರೋ ಇದು ಮಾಡೋಣ ಅಂತ. ಅಂಡ್ ಈಗ ಪ್ರೊಡ್ಯೂಸರ್ಸ್ ಸಮೇತ ಲೈಕ್ ಸರ್ ಇನ್ನೊಂದ್ ಸ್ವಲ್ಪ ಏನಾದ್ರು ಬೆಟರ್ ಮಾಡೋಣ, ಇನ್ನೊಂದು ಒಳ್ಳೆ ಐಡಿಯಾ ಇದೆ ಅಂದಾಗ ಓಕೆ ಸರ್ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನೆಲ್ಲ ಮಾಡಿ. ಲೈಕ್ ಒಂದು ಒಳ್ಳೆ ಫ್ರೀಡಮ್ ಇತ್ತು ನಮ್ಗೆ ಈ ಸಿನಿಮಾದಲ್ಲಿ ಮಾಡ್ಬೇಕಾದ್ರೆ. ಅದೊಂದು ತುಂಬಾ ಖುಷಿ ಇದೆ. ಅಂಡ್ ಎಲ್ಲ ಸಕಾಲ ಬಂದಿದೆ. ಆಕ್ಚುಲಿ ಫ್ಯೂ ಡೇಸ್ ಬ್ಯಾಕ್ 5.1 ಎಲ್ಲ ಕಂಪ್ಲೀಟ್ ಆಗಿದೆ. ಎಲ್ಲ ಟೋಟಲಿ ಎಲ್ಲ ಸಕಾಲ ಬಂದಿದೆ. ನೋಡ್ಬೇಕು ಇನ್ ಮಿಕ್ಕಿದ್ದು ಜನರಿಗೆ ಬಿಟ್ಟಿದ್ದು ಏನ್ ಮಾಡ್ತಾರೆ. ಹಾ ಸರ್, ಸ್ವಲ್ಪ ಹೌದು, ಅವರು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕೇಳಿದ್ದು ಸ್ವಲ್ಪ ನನಗೆ ಚಾಲೆಂಜಿಂಗ್ ಆಗಿತ್ತು ಸರ್. ಆತರ ಮಾಡ್ಬೇಕು ಅಂತ ಒಂದಷ್ಟು ಟೆಕ್ನಿಕ್ಸ್ ಎಲ್ಲ ಯೂಸ್ ಮಾಡಿ ಒಂದ್ ಸ್ವಲ್ಪ ಮ್ಯಾಜಿಕ್ ಆಗಿದೆ. ಸೊ ನೋಡ್ಬೇಕು ಸರ್. ಹಾ ಸರ್, 2 ಸಾಂಗ್ ಇದೆ. ಕಾಗೆ ಮೇಲೆ ಒಂದು ಸಾಂಗ್ ಇದೆ. ಸೊ ಅದನ್ನೇ ಥೀಮ್ ಆಗಿ ಬಿಲ್ಡ್ ಮಾಡಿದೀವಿ. ಅದು ಸಿನಿಮಾದಲ್ಲಿದೆ, ಕೇಳಿ ಮಜಾ ಇರುತ್ತೆ ಒಟ್ಟಿನಲ್ಲಿ ಖಂಡಿತ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮ್ಮ ನಿರ್ಮಾಪಕರಿಗೆ ಲಿರಿಕ್ ಬರೆಯೋದು ಮತ್ತೆ ಹಾಡಾಡೋದು ಒಂಥರ ಇಷ್ಟ. ಹಾಗಾಗಿ ನಮ್ಮ ಈ ಸಿನಿಮಾದಲ್ಲೂ ಕೂಡ ಒಂದು ಹಾಡನ್ನ ಬರೆದು ಅವರೇ ಹಾಡಿದ್ದಾರೆ. ಹೌದು. ಈಗ ನಮ್ಮ ನಟಿಯಾದಂತಹ ಸ್ವಪ್ನ ಶೆಟ್ಟಿಗರ್ ಅವರು ಮಾತಾಡ್ತಾರೆ. ಬರುವಷ್ಟರಲ್ಲಿ ಲೇಟ್ ಆಯ್ತು, ಕಾಯಿಸಿದ್ದಕ್ಕೆ ಸಾರಿ. ಏನ್ ಹೇಳ್ಬೇಕು, ಟ್ರೈಲರ್ ನೋಡಿರ್ತೀರಾ? ಇನ್ನು ನಾನು ನೋಡಿಲ್ಲ ಆಕ್ಚುಲಿ. ಐ ಹೋಪ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀವಿ. ಒಂಥರ ಹೊಸ ತರ ಇದು ಪ್ರಯತ್ನ ಅಂತಾನೆ ಹೇಳ್ಬೋದು. ಸೊ ಸಾಕಷ್ಟು ನಮ್ಗಿಂತ ಎಕ್ಸ್ಪೀರಿಯನ್ಸ್ ಇರುವಂತ ಕಲಾವಿದರಿದ್ದಾರೆ. ಸೊ ಅವ್ರ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡ್ಲಿಕ್ಕೂ ನಂಗೂ ಖುಷಿ ಆಯ್ತು. ಸೊ ನಮ್ಮ ಪ್ರವೀಕ್ ಸರ್ ಆಗಿರ್ಬೋದು, ವೇದ್ ಸರ್, ವಿಶ್ವನಾಥ್ ಸರ್, ಅಂಡ್ ನನ್ಗೊಂದು ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಾನು ಧನ್ಯವಾದ ಹೇಳ್ತೀನಿ. ನಾನು ಇದರಲ್ಲಿ ಬರಹಗಾರ್ತಿಯಾಗಿ ರೋಲ್ನ ಪ್ಲೇ ಮಾಡ್ತಾ ಇದ್ದೀನಿ. ಅದೇ ಸದ್ಯದಲ್ಲಿ ಬರ್ತೀವಿ ಥಿಯೇಟರ್ಗೆ. ಸೊ ಇವಾಗ ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ ಹಾಗೆ ಕೂಡ ನಿಮ್ಮ ಸಪೋರ್ಟ್ ನಮ್ಮ ಸಿನಿಮಾ ತಂಡದ ಮೇಲೆ ಕೊನೆವರೆಗೂ ಇರ್ಬೇಕು ಅಂತ ಕೇಳ್ಕೊತೀನಿ. ಧನ್ಯವಾದ. ಒನ್ಸ್ ಅಗೇನ್ ಸಾರಿ. ಕಾಗೆ ಎಫೆಕ್ಟ್ ವೇದ್ ಸರ್ ಕೊಡ್ಸಿದ್ರೆ ಬಂದಿರೋದೇನೋ. ಮೇ ಬಿ ಇಲ್ಲ, ಆಕ್ಚುಲಿ ಆ ತರ ಏನಿಲ್ಲ. ಚೆನ್ನಾಗಿದೆ. ಇದೊಂಥರ ನೀವು ಬೇರೆ ತರ ಒಂದು ಜಾನರಲ್ಲಿ ನೋಡುವಂತ ಒಳ್ಳೆ ಸಿನಿಮಾ. ಚೆನ್ನಾಗಿದೆ. ಅದೇ ನೋವೆಲಿಸ್ಟ್. ನಂಗೆ ಹೊಸ ಹೊಸ ವಿಷಯಗಳನ್ನ ಸರ್ಚ್ ಮಾಡೋದು, ಬರೆಯೋದು, ರಿಸರ್ಚ್ ಮಾಡೋದು ತುಂಬಾ. ಹೋಗಿ ಇದು ಮಾಡಿ ನಾನು ಒಂದು ನಾವೆಲ್ ಬರೆಯುವಂತದ್ದು, ಆ ತರ ಒಂದು ಪಾತ್ರ ಪ್ಲೇ ಆಗುತ್ತೆ. ಸೊ ಅಷ್ಟೇ. ಇವ್ರ ತಲೆ ಅಂತ ನಾನು ತಿಂದಿಲ್ಲ. ಚೆನ್ನಾಗಿದೆ, ಪಾತ್ರ ಚೆನ್ನಾಗಿದೆ. ಸೊ ನನ್ಗೆ ಆಪರ್ಚುನಿಟಿ ಕೊಟ್ಟಿದ್ದ ಎಲ್ಲ ನಮ್ಮ ತಂಡಕ್ಕೆ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಈಗ ಕೆಲವರಿಗೆ ಇಲ್ಲಿರೋರಿಗೆ ಗೊತ್ತಿರತ್ತೆ ಅಂತ ಅನ್ಕೊಂತೀನಿ. ಸರ್, ನೀವು ಸಿನಿಮಾ ಸ್ಟಾರ್ಟ್ ಮಾಡಿದಾಗ್ಲಿಂದ ವಿಶ್ವನಾಥ್ ಸರ್ ಅಂತ ನನಗೆ ಮೈಂಡ್ ಅಲ್ಲಿ. ಓಕೆ, ಎನಿವೇಸ್ ಕ್ಯಾರೆಕ್ಟರ್ ಹೆಸರ ಇಲ್ಲ ರಿವೀಲ್ ಮಾಡಬಾರ್ದು ಅಂತ. ಸರಿ, ಓಕೆ ಸರ್, ನೀವೆಲ್ಲ ಮಾತಾಡಿದ್ದೀರಾ. ಓಕೆ, ಸೊ ನೀವೆಲ್ಲ ಟ್ರೈಲರ್ ನೋಡಿದ್ದೀರಾ. ಸೊ ಅದು ಬೇರೆ ಲೆವೆಲ್ಗೆ ಬಂದಿದೆ ಅಂತ ನಾನು ಅನ್ಕೊಂತೀನಿ. ಅಂಡ್ ನೀವೆಲ್ಲ ಕೂಡ ನೋಡಿದ್ದೀರಾ. ಐ ಗೆಸ್ ಇಟ್ ವಿಲ್ ಬಿ ಅ ಬಿಗ್ ಅಂಡ್ ಗ್ರ್ಯಾಂಡ್ ಸಕ್ಸಸ್. ಅಂಡ್ ರಿಗಾರ್ಡಿಂಗ್ ದ ಮ್ಯೂಸಿಕ್, ಇಟ್ ಹ್ಯಾಡ್ ಕಮ್ ಟು ದ ನೆಕ್ಸ್ಟ್ ಲೆವೆಲ್. ಯಾಕಂದ್ರೆ ಮ್ಯಾಡ್ ಡಿ, ಅವನ ಹೆಸರು ಪೂರ್ತಿ ಹೆಸರು ಮದನ್ ಅಂತ ಹೇಳಿ ಬರ್ಕೊಳ್ಳಿ. ಇವಾಗ ಮ್ಯಾಡ್ ಡಿ ಅಂತ ಓಡಾಡ್ತಾ ಇರ್ತಾನೆ, ಮದನ್ ಅಂತ ಹೇಳಿ. ನನಗೆ ಯಾಕಂದ್ರೆ ಅವ್ನು ನನಗೆ ಚಿಕ್ಕ ಹುಡುಗ ನಾಟ್ ಲೈಕ್ ವೆರಿ ಕಿಡ್, ಒಂದು 6-7 ವರ್ಷ ಆಲ್ಮೋಸ್ಟ್ ಇಂದ ಗೊತ್ತು ನನಗೆ. ಅವನು 10 ಇಯರ್ಸ್ ಸಾರಿ. ಸೊ 10 ಇಯರ್ಸ್ ಇಂದ ಗೊತ್ತು. ಯಾಕಂದ್ರೆ ನಾವು 2018-19 ಆ ಟೈಮಲ್ಲಿ ಒಂದು ಚಿಕ್ಕದಾಗ ಒಂದು ಶಾರ್ಟ್ ಮೂವಿ ಮಾಡ್ತಿದ್ವಿ. ಅದಕ್ಕೆ ಅಷ್ಟು ಬಡ್ಜೆಟ್ ಇಲ್ದಿರೋದಕ್ಕೆ ಯಾರಾದ್ರೂ ಹುಡುಗರು ಏನಾದ್ರು ಮ್ಯೂಸಿಕ್ ಮಾಡ್ತಾ ಇರ್ತಾರೆ ಅಂತ ಹುಡುಕ್ದಾಗ ಮ್ಯಾಡ್ ಸಿಕ್ತ. ಹಿ ವಾಸ್ ಡೂಯಿಂಗ್ ರ್ಯಾಪ್ ಸಾಂಗ್ಸ್ ಅಂಡ್ ಆಲ್. ಸೊ ಹಳೆ ಸಾಂಗ್ಸ್ ತುಂಬಾ ಇತ್ತು ಮ್ಯಾಡ್. ನೀವು ಯೂಟ್ಯೂಬ್ ಅಲ್ಲಿ ಹಾಕಿದ್ರೆ ಬರುತ್ತೆ. ಇಲ್ಲ
ಸೊ ಮ್ಯಾಡ್ದು ತುಂಬಾ ಇದೆ ಆಕ್ಚುಲಿ ಹೇಳಕ್ಕೆ. ಪಾಪ ಅವನು ತುಂಬಾ ಕಷ್ಟಪಟ್ಟು ಟುಡೇ ಹಿ ಈಸ್ ಇನ್ ದಿಸ್ ಲೆವೆಲ್ ಮೇಕಿಂಗ್ ಅ ಮೂವಿ ಅಂಡ್ ದೆನ್ ಮ್ಯೂಸಿಕ್ ಫಾರ್ ದ ಮೂವಿ ಅಂದ್ರೆ ಅಷ್ಟು ಸುಲಭ ಅಲ್ಲ. ನಾವೆಲ್ಲ ಅನ್ಕೊಂತ ಇರ್ತೀವಿ ಮೂವಿ ಏನಿದೆ ಒಂದು 2 hours ನೋಡ್ಬಿಟ್ಟು ಮೂವಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳ್ತೀವಿ. ಬಟ್ ಅದ್ರ ಹಿಂದೆ ನಾವು ಎಷ್ಟು ಕಷ್ಟಪಟ್ಟಿರ್ತೀವಿ ಒಬ್ರೊಬ್ರು. lot of people will work more than a year and 2 years, let it be editing, music, everything. ಎಷ್ಟೋ ಕಷ್ಟಪಟ್ಟಿರ್ತಾರೆ, ಓಡಾಡಿರ್ತಾರೆ. ಇನ್ಫ್ಯಾಕ್ಟ್ ಶೂಟಿಂಗ್ ಆಗ್ತಾ ಇರ್ಬೇಕಾಗ ನಮ್ ವೇದಿಗೆ ಒಂದು ಸಣ್ಣ ಆಕ್ಸಿಡೆಂಟ್ ಆಯ್ತು. ಅದರಿಂದ ಶೂಟಿಂಗ್ ಅವತ್ತು 1-2 ದಿನ ಕ್ಯಾನ್ಸಲ್ ಮಾಡಬೇಕಾಗಿತ್ತು. ಬಟ್ ಇಟ್ಸ್ ಓಕೆ, ದೇರ್ ವಿಲ್ ಬಿ ಸೋ ಮೆನಿ ಥಿಂಗ್ಸ್ ಲೈಕ್ ಹರ್ಡಲ್ಸ್ ಮೂವಿ ಅನ್ನೋದು. ಬಟ್ ಏನು ಅಂತಂದ್ರೆ ಜನ ಮೂವಿಗೆ ಬರಬೇಕು, ಥಿಯೇಟರ್ ಅಲ್ಲಿ ನೋಡ್ಬೇಕು, ಅದನ್ನು ಮೆಚ್ಚಬೇಕು. ಯಾಕಂದ್ರೆ ಅದು ತುಂಬಾ ಕಷ್ಟ ಇದೆ ಒಬ್ರೊಬ್ರದ್ದು. ಇಟ್ ಇಸ್ ನಾಟ್ ಸೋ ಈಸಿ ಟು ಮೇಕ್ ಅ ಮೂವಿ. ನಾವೆಲ್ಲ ಮಾತಾಡ್ತೀವಿ ಅದೇನಿದೆ ಇದೇನಿದೆ, ಅದು ಸರಿಯಾಗಿ ತೆಗ್ದಿಲ್ಲ, ಇದು ಸರಿಯಾಗಿ ತೆಗ್ದಿಲ್ಲ ಅಂತ. ಬಂದ್ ತೆಗ್ದು ನೋಡಿ ಗೊತ್ತಾಗತ್ತೆ ಏನು ಅಂತ ಅಲ್ವಾ. ಮೂವಿ ಅಂದ್ರೇನೆ ಅದು. ಸೊ ರಿಗಾರ್ಡಿಂಗ್ ದ ಮ್ಯಾಡ್ ಮ್ಯೂಸಿಕ್ ಕೇಳಿ, ಇಟ್ ವಾಸ್ ರಿಯಲಿ ಗುಡ್. ನೀವು ನೋಡಿ, ಇಟ್ಸ್ ಆಲ್ರೆಡಿ ರಿಲೀಸ್ಡ್ ಇನ್ ಮಾಸ್ ಅಡ್ಡಾ ಮ್ಯೂಸಿಕ್ ಚಾನಲ್, ಇದು ಯೂಟ್ಯೂಬ್ ಚಾನಲ್ ಅಲ್ಲಿ. ಅಂಡ್ ಇಟ್ ಇಸ್ ನೆಕ್ಸ್ಟ್ ಲೆವೆಲ್ ಮ್ಯೂಸಿಕ್. ಆಮೇಲೆ ವೇದ್, ಹಿ ಈಸ್ ಅನ್ ಎಡಿಟರ್, ಯು ಆಲ್ ನೋ, ನಿಮ್ಗೆಲ್ಲ ಸುಪರಿಚಯ ಇರ್ತಾರೆ, ತುಂಬಾ ವರ್ಷದಿಂದ ಎಡಿಟಿಂಗ್ ಮಾಡ್ತಿದ್ದಾರೆ. ಸೊ ನೀವು ಮೂವಿ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ವೇದಿಗೆ ನನಗೆ ಗೊತ್ತಿರೋ ಪ್ರಕಾರ ಈ ಮೂವಿಯಿಂದ ಇನ್ನೊಂದು 20 ಮೂವೀಸ್ ಸಿಗ್ಲಿ ಅಂತ ಸಿಗುತ್ತೆ ಪಕ್ಕ. ಯಾಕಂದ್ರೆ ನೀವು ನೋಡಿ ಈಚ್ ಫ್ರೇಮ್ ನೆಕ್ಸ್ಟ್ ಲೆವೆಲ್ ಇದೆ. ನನ್ಗೆ ಹೇಳ್ತಾ ಇಲ್ಲ ನಮ್ ಸಿನಿಮಾ ಅಂತ ನಾನು ಹೇಳ್ತಿಲ್ಲ, ನೀವು ನೋಡಿ, ನೀವು ಥಿಯೇಟರ್ ಅಲ್ಲಿ ಬಂದು ನೋಡಿ, ನಿಮಗೇನೆ ಗೊತ್ತಾಗುತ್ತೆ. ಸೊ ಅಂಡ್ ದೆನ್ ಪ್ರಬೀಕ್ದು ಹೇಳಬೇಕು ಅಂತಂದ್ರೆ, ಪ್ರಬೀಕ್ ಐ ನೋ ಹಿಮ್ ಸಿನ್ಸ್ ಮೆನಿ ಇಯರ್ಸ್, ಆಲ್ಮೋಸ್ಟ್ ಒಂದು 7 to 8 years. ಪ್ರಬೀಕ್ ತುಂಬಾ ಕಷ್ಟ ಪಡ್ತಾರೆ ಅಂಡ್ ಮೂವಿನೇ ಜೀವನ ಅಂತ ಓಡಾಡ್ತಾರೆ. ಅಂಡ್ ಹಿ ವಾಸ್ ಬೇಸಿಕಲಿ ಇಂಜಿನಿಯರಿಂಗ್ ಗ್ರಾಜುಯೇಟ್ ಅವರು. ಸೊ ಇಂಜಿನಿಯರಿಂಗ್ ಅಲ್ಲಿ ನಮಗ್ ಗೊತ್ತಿದೆ, ಇವಾಗ ಕೆಲಸ ಮಾಡಿದ್ರೆ ಮಿನಿಮಮ್ ಅಟ್ಲೀಸ್ಟ್ ತಿಂಗಳಿಗೆ ಇಷ್ಟು ಸಂಬಳ ಬರುತ್ತೆ. ಅದನ್ನೆಲ್ಲ ಬಿಟ್ಟು ನನಗೆ ಅದೆಲ್ಲ ಬೇಡ, ಅದೆಲ್ಲ ಕಂಫರ್ಟ್ ಝೋನ್ ನನಗೆ ಬೇಡ, ನನ್ಗೆ ಸಿನಿಮಾನೇ ಇಂಪಾರ್ಟೆಂಟ್ ಅಂತ, ಸಿನಿಮಾನೇ ತೆಗಿಬೇಕು ಅನ್ನೋ ಒಂದು ಹಠದಲ್ಲಿ ಸಿನಿಮಾ ಮಾಡ್ತಾನೆ ಇದ್ದಾರೆ. ಇವಾಗ ಆಲ್ಮೋಸ್ಟ್ 6 to 7 years ಇಂದ. ಪ್ರಬೀಕ್ದು ಯುನಿಕ್ನೆಸ್ ಏನು ಅಂತಂದ್ರೆ, ಪ್ರಬೀಕ್ ಸಿನಿಮಾ ಅಲ್ಲಿ ಹೀರೋಸ್ ಇರಲ್ಲ, ನಾವೆಲ್ಲ ಸೈಡ್ ಪಾತ್ರಗಳು ಅಂತ ಹೇಳ್ತೀವಿ. ಅವ್ರ ಮೂವಿಯಲ್ಲಿ ಡಿಫ್ರೆಂಟ್ ಆಗಿರುತ್ತೆ. ಹಳೆ ಒಂದು 5-6 years ಬ್ಯಾಕ್ ಗಡಿಯಾರ ಅಂತ ತೆಗೆದ್ರು. ಆಮೇಲೆ ತುಂಬಾ ಇದಾವೆ ಮೂವೀಸ್. ಇವಾಗ ಕಾಗೆ ಡಿಫ್ರೆಂಟ್ ಆಗಿ ಅದನ್ನ ನೀವೇ ಹೇಳ್ತೀವಿ. ಅದು ನಾಯಿ ಇದೆ ನಿಚ್ಚೋದಕ್ಕೆ ಅಂತ ಬರುತ್ತೆ ಸರ್ ಮೂವಿ. ಅಲ್ಲ ತುಂಬಾ ಸ್ವಲ್ಪ ದಿನ ಲೇಟ್ ಆಯ್ತು, ಬಟ್ ಇಟ್ ವಿಲ್ ಕಮ್ ಮೇ ಬಿ ಇನ್ ಅನದರ್ ಫ್ಯೂ ಡೇಸ್. ಅದನ್ನು ಅನೌನ್ಸ್ ಮಾಡ್ತೀನಿ. ಆಮೇಲೆ ಇನ್ನ ಎಲ್ಲರೂ ಟೆಕ್ನಿಷಿಯನ್ಸ್, ಆರ್ಟಿಸ್ಟ್ಸ್, ಡನ್ ಅ ಗುಡ್ ಜಾಬ್ ಇನ್ ದಿಸ್ ಮೂವಿ ಅಂಡ್ ಇಟ್ ವಾಸ್ ವೆರಿ ಪ್ಲೆಸೆಂಟ್ ಟು ವರ್ಕ್ ವಿತ್ ದಿಸ್ ಟೀಮ್. ಇನ್ನು ನನ್ನ ರೋಲ್ ಬಂದ್ರೆ ಅದನ್ನು ಒಂದು ಹೇಳ್ಬಿಡ್ತೀನಿ. ಇಟ್ಸ್ ಅ ಡಿಫ್ರೆಂಟ್ ರೋಲ್. ಏನು ಅಂತ ಹೇಳಕ್ ಆಗಲ್ಲ, ಯಾಕಂದ್ರೆ ಆಮೇಲೆ ಡೈರೆಕ್ಟರ್ ಹೊಡಿತಾರೆ ಇಲ್ಲೇ ಬಂದು ನೀವು ರಿವೀಲ್ ಮಾಡ್ಬಿಟ್ಟಿದ್ದೀರಾ ಅಂತ. ಸೊ ಹಾಗಾಗಿ ಇಟ್ ಹ್ಯಾಡ್ ಕಮ್ ಅಪ್ ವೆರಿ ನೈಸ್ಲಿ. ದಯವಿಟ್ಟು ಥಿಯೇಟರ್ ಬನ್ನಿ, ಮೂವಿ ನೋಡಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು. 3 ಸಿನಿಮಾ ರಿಲೀಸ್ಗೆಲ್ಲ ರೆಡಿ ಇದೆ. ಸೊ ಈ ರಾವೆನ್ ಸಿನಿಮಾ ನಾವು ಮಾಡಿದಾಗ ವೇದವರು ಅವರ ನನಗೆ ಟೆಕ್ನಿಕಲಿ ಅವ್ರು ಗೊತ್ತಿತ್ತು, ಅವ್ರ ಎಡಿಟರ್ ಆಗಿ ಎಲ್ಲ ಗೊತ್ತಿರೋದ್ರಿಂದಾಗಿ. ಸೊ ಜೊತೆಗೆ ಅವ್ರು ಬಂದು ಹೇಳಿದಾಗ ಈಗ ಒಂದು ಸಿನಿಮಾ ಮಾಡೋಣ ಅಂತ ಹೇಳಿದಾಗ ಒಂದು ಪ್ಲಾನ್ ಮಾಡಿ ಈ ಸಿನಿಮಾನ ನಾವು ಮಾಡ್ತೀವಿ. ಅದಕ್ಕೆ ಸಪೋರ್ಟಿವ್ ಆಗಿ ವಿಶ್ವನಾಥ್ ಸರ್ ಬಂದಾಗ ಸೊ ನಮ್ಗೊಂದು ಬ್ಯಾಕ್ ಸಪೋರ್ಟ್ ಬಹಳ ಚೆನ್ನಾಗಿ ಸಿಕ್ತು. ಹಾಗಾಗಿ ಆ ಸಿನಿಮಾನ ಬೇಗನೆ ನಾವು ಮುಗಿಸೋದಕ್ಕಾಯ್ತು. ಅದ್ರ ಜೊತೆಗೆ ಏನಂದ್ರೆ ದಿಲೀಪ್ ಸರ್ ಇರ್ಬೋದು ಮತ್ತೆ ದೇವ್ ಸರ್, ಅವರಿಬ್ಬರ ಪಾತ್ರ ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ, ಬಹಳ ಚೆನ್ನಾಗಿ ಅವ್ರ ಸಿನಿಮಾ ಬಂದಿದೆ. ಮುಖ್ಯವಾಗಿ ಏನಾಯ್ತು ಅಂದ್ರೆ ಪಾಪ ಅವರು ಆಕ್ಟ್ರೆಸ್ ಸ್ವಪ್ನ ಅವ್ರು ಬರೋದು ಸ್ವಲ್ಪ ಲೇಟ್ ಆಯ್ತು. ಯಾಕಂತ ಹೇಳಿದ್ರೆ ಒಂದ್ ಸ್ವಲ್ಪ ಪ್ರೆಸ್ ಮೀಟ್ ಟೈಮ್ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು. ಹಾಗಾಗಿ ಏನಾಯ್ತು, ಅವರಿಗೆ ಬರೋದು ಸ್ವಲ್ಪ ಲೇಟ್ ಆಗಿತ್ತು. ಪಾಪ ಅವ್ರಿಗೆ ಹೇಳಿದ್ರು 11:30 ಆದ್ರೆ ಮ್ಯಾನೇಜ್ ಮಾಡ್ತೀನಿ, 2 ಗಂಟೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿ, ಶೂಟಿಂಗ್ ಇಂದ ಬರೋದು ಸ್ವಲ್ಪ ಲೇಟ್ ಆಯ್ತು. ಹಾಗಾಗಿ ಮುಖ್ಯವಾಗಿ ಏನಂತ ಹೇಳಿದ್ರೆ ಈ ಸಿನಿಮಾದಲ್ಲಿ ನಾನು ಬಹಳ ಆಕ್ಟಿಂಗ್ ಮಾಡ್ತೀನಿ ಅಂತ ವೇದವ್ರಿಗೆ ಹೇಳಿದೆ. ಈ 2 ಸಿನಿಮಾ ಹಿಂದಿನ 2 ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಿದ್ದೆ ಮೇಜರ್ ರೋಲ್. ಈ ಸಿನಿಮಾದಲ್ಲಿ ನೀವು ರಜನಿಕಾಂತ್ ತರ ನಗ್ತೀರ ಅಂತ ಹೇಳ್ಬಿಟ್ಟು ಜೋರಾಗಿ ನಗೋದು ಹಾಕಿದ್ದಾರೆ. ಆ ನಗೋದಿದೆಯಲ್ಲ ಜೋರಾಗಿ ಟ್ರೈಲರ್ಲಿ, ಅದು ನಂದೇ ವಯಸ್ಸದು ನಡ್ಕೊಂಡು ಬರ್ತಾ ಇರೋದು, ಆಮೇಲೆ ಜೋರಾಗಿ ನಗೋದು. ಇದನ್ ಬಿಟ್ಟರೆ ಡೈಲಾಗ್ ಇರೋದು ಯಾವ್ದು ಮಾಡಿಲ್ಲ. ಅವ್ರು ಹೇಳ್ತಾ ಇದ್ರು ನೆಕ್ಸ್ಟ್ ಸಿನಿಮಾದಲ್ಲಿ ಒಳ್ಳೆ ಪಾತ್ರ ಮಾಡ್ಸೋಣ ಅಂತ ಹೇಳಿ ಅವ್ರು ಹೇಳ್ತಾ ಇದ್ರು. ಬರೀ ನಗೋದು, ನಾನು ಅದೇ ಡಬ್ಬಿಂಗ್ ಮುಗಿಸ್ಕೊಂಡು ಅದೇ ಹೇಳ್ತಾ ಇದ್ದೆ, ಬರೀ ನಗೋರ್ ಮಾತ್ರ ಹಾಕಿದೀರಾ ನೀವು, ನಗೋರ್ ಮಾತ್ರ ಇದೆ ಸಿನಿಮಾದಲ್ಲಿ ಅಂತ. ಬಟ್ ಏನೇ ಆಗ್ಲಿ, ನಮ್ಮ ರಾಕೇಶ್ ಸರ್ ಇರ್ಬೋದು, ಅವರ ಒಂದು ಸಿನಿಮಾಟೋಗ್ರಫಿ, ಅವರು ನನ್ನ ಹಿಂದಿನ ಒಂದು ಸಿನಿಮಾ ಕೂಡ ಮಾಡಿದ್ರು, ಆಸುರನ ಕೈಲಿ ಪಾಲಿತ ಅಂತ ಹೇಳಿ, ಅದು ರಿಲೀಸ್ಗೆಲ್ಲ ಇದೆ. ಅದ್ರಲ್ಲಿ ಬಹಳ ಚೆನ್ನಾಗಿ ಮಾಡಿದ್ರು. ಆಮೇಲೆ ಈ ಸಿನಿಮಾ ನಾನು ಕೇಳ್ಕೊಂಡಾಗ ನಮ್ಮ ಒಂದು ಬಜೆಟ್ ಅಲ್ಲಿ ಒಂದು ಅವ್ರು ಕೇಳಿದ್ದೆಲ್ಲ ಕೊಟ್ಟಿದೀವಿ, ಆದ್ರೂ ಕೂಡ ಇನ್ನೂ ಒಂದು ಲೈಸೂರಿಯಸ್ ಆಗಿ ಮಾಡೋದಂತ ಬೇರೆ ಬೇರೆ ಇರುತ್ತಲ್ಲ, ಒಂದು ಲೆವೆಲ್ಗೆ ಅದು ಮಾಡಿದ್ದಾರೆ. ಮುಖ್ಯವಾಗಿ ಏನಂದ್ರೆ ಈ ಹಿಂದೆ ಒಬ್ರು ಮ್ಯೂಸಿಕ್ ಡೈರೆಕ್ಟರ್ ಇದ್ರು, ಅವ್ರದ್ದು ಒಂದ್ ಸ್ವಲ್ಪ ಸಮಸ್ಯೆ ಇತ್ತು. ಆಮೇಲೆ ಅದನ್ನ ಮ್ಯಾಡಿ ಅವ್ರು ಬಂದಾಗ ಒಂದು ಸಾಂಗ್ಸ್ ಗಳಿರ್ಬೋದು, ರೀ ರೆಕಾರ್ಡಿಂಗ್ಸ್ ಇರ್ಬೋದು, ಎಲ್ಲದರಲ್ಲೂ ಕೂಡ ಬಹಳ ಸಪೋರ್ಟಿವ್ ಆಗಿ ನಿಂತರು. ಜೊತೆಗೆ ನಮ್ಮಲ್ಲಿ ಈಗ
ಡಾಕ್ಟರ್ ಲೀಲಾ ಮೋಹನ್ ಅವ್ರು ಇರ್ಬೋದು, ಅವ್ರು ನನಗೆ ತುಂಬಾ ಸಪೋರ್ಟಿವ್ ಆಗಿರ್ತಾರೆ ಯಾವಾಗಲೂ. ಆಮೇಲೆ ಕಿರಣ್ ಸರ್ ಇರ್ಬೋದು, ಎಲ್ಲರೂ ಕೂಡ ಸಪೋರ್ಟಿವ್ ಆಗಿ ಈ ಸಿನಿಮಾಗೆ ಸಾಥ್ ಕೊಟ್ಟಿದ್ದಾರೆ. ಸೊ ಏನಂದ್ರೆ ಈ ಸಿನಿಮಾ ಒಂದು ರೀತಿಯಾಗಿ ಇದೆ, ಬೇರೆ ತರನೇ ಒಂದು ಲವ್ ಅಂತ ಆ ತರ ಅಂತ ಸಿನಿಮಾ ಅಲ್ಲ. ಸೊ ಹಿಸ್ಟ್ರಿ ಕ್ರೈಮ್ ಆ ಬೇಸ್ಡ್ ಅಲ್ಲಿ ಇದೆ, ಕ್ರೈಮ್ಗಳು ನಡೀತಾ ಇರೋದು ಕೂಡ ಕ್ರೈಮ್ ಅಂದ್ರೆ ಆತರ ಎರೋಗೆನ್ಸಿ ಅಂತಲ್ಲ. ಸೊ ಏನೇನಾಗುತ್ತೆ ಆ ಸಸ್ಪೆನ್ಸ್ ಕ್ಯಾರಿ ಔಟ್ ಆಗುವಂತ ಸಿನಿಮಾ ಇದೆ, ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಶಾರ್ಟ್ಲಿ ಯುಗಾದಿ ನೆಕ್ಸ್ಟ್ ಒಂದು ವರ್ಷದಲ್ಲಿ ರಿಲೀಸ್ ಬರ್ತೀವಿ, ನಿಮ್ಮೆಲ್ಲರ ಸಪೋರ್ಟ್ ಇರಬೇಕು. ಥ್ಯಾಂಕ್ ಯು. ಎನಿ ಕ್ವಶನ್? ಮುಹೂರ್ತದಲ್ಲಿ ಎಲ್ಲರನ್ನು ಮೀಟ್ ಮಾಡಿದ್ದೆ, ಈಗ ಸಿನಿಮಾ ಮುಗ್ದಿದೆ, ಎಲ್ಲ ಕಂಪ್ಲೀಟ್ ಆಗಿದೆ. ಹಾಗಾಗಿ ಇವಾಗ ರಿಲೀಸ್ಗೆಲ್ಲ ಪ್ಲಾನ್ ಮಾಡ್ತಾ ಇದ್ದೀವಿ. ಎಲ್ಲರೂ ಮಾತಾಡಿದ್ರು, ಬಟ್ ಏನು ಅಂತಂದ್ರೆ ಇದು ಕತೆ ಬಗ್ಗೆ ಯಾರು ಏನು ಹೇಳಿಲ್ಲ. ಮೇನು ಇದು ಬಂದ್ಬಿಟ್ಟು ಕಾಗೆ ಮುಖಾಂತರ ಎಲ್ಲರೂ ಕಾಗೆ ಕೆಟ್ಟದು, ಕಾಗೆಗೆ ಬರೀ ತೀರ್ಕೊಂಡಿದ್ರೆ ಮಾತ್ರ ಅದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು. ದಿಲೀಪ್ ಸರ್ ಹೇಳ್ದಂಗೆ ಬಂದು ಯಾವ್ದನ ಗಾಡಿ ಮೇಲೆ ಕೂತ್ರೆ ಆ ಗಾಡಿನೇ ಮಾರ್ತಾರೆ ಅಂತಂದ್ರು ಸರ್. ಈ ತರ ಎಲ್ಲ ಇದೆ ನೆಗೆಟಿವಿಟಿ ಆಕ್ಚುಲಿ ಕಾಗೆನ ಅಂತ ಹೇಳ್ತಾರೆ. ಬಟ್ ಒಂದು ಪಾಸಿಟಿವ್ ಶೇಡ್ ಇದೆ ಕಾಗೆಗೆ. ಏನು ಅಂತಂದ್ರೆ ಅದು ಒಂದು ತುತ್ತು ಅನ್ನ ತಿನ್ಬೇಕು ಅಂತಂದ್ರೂ ತನ್ನ ಜೊತೆಗಿರೋರ್ನೆಲ್ಲ ಕರ್ಕೊಂಡ್ಬಿಟ್ಟು ತಿನ್ನುತ್ತೆ. ಇದು ಪಕ್ಷಿಗಳ ಗುಣದಲ್ಲಿ ಕಾಗೆಗೆ ತುಂಬಾ ಇಂಪಾರ್ಟೆನ್ಸ್ ಇರೋ ಅಂತ ಒಂದು ಮ್ಯಾಟರ್ ಆಗುತ್ತೆ. ಹಾಗಾಗಿ ಈ ನ್ಯಾಯ ನೀತಿ ಇದು ಶೇಡ್ಸ್ ಒಂದ್ ಸ್ವಲ್ಪ ಚೇಂಜ್ ಆದಾಗ ಪ್ರಕೃತಿ ಯಾವ ರೀತಿ ರಿವರ್ಸ್ ಹೊಡಿಬಹುದು ಅನ್ನೋದನ್ನ ನಾನು ಈ ದೃಷ್ಟಿನಲ್ಲಿ ತೋರಿಸಿದೀನಿ. ಆಸ್ ಕಮರ್ಷಿಯಲೈಸ್ಡ್ ಆಸ್ಪೆಕ್ಟ್ಸ್ ಅಲ್ಲಿ ತೋರಿಸಿದೀನಿ. ಟೆಕ್ನಿಕಲಿ ಬಂದ್ಬಿಟ್ಟು ತುಂಬಾ ಹೇಳಿದ್ರು, ಮಾಡಿ ಅವರೆಲ್ಲ ಹೇಳಿದ್ರು ತುಂಬಾ ಸ್ಟ್ರಾಂಗ್ ಆಗಿದೆ, ಇವರು ಹೇಳಿದ್ರು ಎಲ್ಲ ತುಂಬಾ ಸ್ಟ್ರಾಂಗ್ ಆಗಿದೆ ಅಂತ. ಡನ್. ಬಟ್ ಇನ್ನ ಬೇರೆ ತುಂಬಾ ಇಂಪಾರ್ಟೆನ್ಸ್ ಅಂತಂದ್ರೆ ಕಾಗೆ ಅಂತಂದ್ರೆ ನಿಮ್ಗೆ ರಿಯಾಲಿಟಿನಲ್ಲೇ ಮಾಡಿಸ್ಬೇಕು ಅಂತ ಸರ್ ಬೇರೆ ಹೇಳಿದ್ರು. ರಿಯಾಲಿಟಿನಲ್ಲಿ ಕಾಗೆ ಶೂಟ್ ಮಾಡೋದು ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ, ಶೆಡ್ಯೂಲ್ಸ್ ಕೂಡ ತುಂಬಾ ಇದಾಗ್ಬಿಡುತ್ತೆ. ಹಾಗಾಗಿ ನಾವು CG ಪೋರ್ಷನ್ಸ್ ಅಂತ ಅಂದ್ಬಿಟ್ಟೆ ಪ್ಲಾನ್ ಮಾಡ್ಕೊಂಡಿದ್ದು. ಫೈಟ್ಸ್ ಅಂದ್ರೆ ಕಾಗೆದ ಯಾವ್ದು ಫೈಟ್ಸ್ ಇಲ್ಲ, ಬಟ್ ಕಾಗೆ ಮೇಲೆ ಸಾಂಗ್ ಇರೋದು ಬಂದ್ಬಿಟ್ಟು ಹೇಳಿದಾಗ ಅದು ಬಂದ್ಬಿಟ್ಟು ತುಂಬಾ ಹಾರಿಫೈಡ್ ಆಗಿರೋ ಅಂತ ಒಂದು ಕ್ರೈಮ್ ಬೇಸ್ಡ್ ಇರೋ ಅಂತ ಒಂದು ಸಾಂಗ್ಗೆ ಎತ್ಕೊಂಡು ಹೋಗಿದ್ದೀನಿ. ಅದ್ ನೀವು ಟ್ರೈಲರ್ ಮುಖಾಂತರ ನೋಡಿದ್ರೆ ಅದು ನಿಮಗೆ ಗೊತ್ತಾಗುತ್ತೆ. ಮತ್ತೆ ಸಿನಿಮಾ ಬಂದ್ಬಿಟ್ಟು ನಾನು ಆಕ್ಚುಲಿ ಇದು ಫಸ್ಟ್ ನಂದು 2ನೇ ಡೈರೆಕ್ಷನ್. ಆಕ್ಚುಲಿ ಫಸ್ಟ್ ಬಂದ್ಬಿಟ್ಟು ನನ್ನ ಸ್ಕೂಲ್ ರಾಮಾಯಣ ಅಂತ ಒಂದು ಡೈರೆಕ್ಷನ್ ಮಾಡಿದೀನಿ. ಅದು ಬಂದ್ಬಿಟ್ಟು ಇನ್ನ ರಿಲೀಸ್ಗೆಲ್ಲ ಪ್ಲಾನಿಂಗ್ ನಡೀತಿದೆ. ಅದಾಗಿದ್ದಾದ್ಮೇಲೆ ನಾನು ಡೈರೆಕ್ಷನ್ ಮಾಡ್ಬೇಕು ನೋಡೋಣ ಅಂದ್ಬಿಟ್ಟು ನನ್ನ ಹತ್ರ ಒಂದ್ ಸ್ವಲ್ಪ ಕತೆ ಉಳಿತು. ಪ್ರದೀಪ್ ಸರ್ ಬಂದ್ಬಿಟ್ಟು ಅವ್ರದ್ದು ಸಿನಿಮಾ ಪೋಸ್ಟರ್ ಡಿಸೈನಿಂಗ್ ಮಾಡಿಸ್ಬೇಕು ಅಂತಂದ್ಬಿಟ್ಟು ಅವ್ರು ಡೈರೆಕ್ಷನ್ ಮಾಡ್ಬೇಕು ಅಂತಂದ್ಬಿಟ್ಟು ನನ್ನ ಹತ್ರ ಬಂದಿದ್ದೆ. ಆಕ್ಚುಲಿ ಅವ್ರು ಬಂದಾಗ ನಾನು ಕೇಳ್ಕೊಂಡೆ, ನಂದು ಒಂದು ಕತೆ ಇದೆ ಒಂದ್ಸಲಿ ಕೇಳಿ ಅಂತ ಅಂದ್ಬಿಟ್ಟು ಕೇಳಿ, ಸರಿ ಆಯ್ತು ಮಾಡೋಣ ಅಂತ ಅಂದ್ಬಿಟ್ರು ಸರ್. ಸರಿ ಆಯ್ತು, ಒಂದ್ ಸ್ವಲ್ಪ ಗ್ರಿಪ್ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಸರಿ ಆಯ್ತು ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಸ್ಕ್ರಿಪ್ಟ್ ಎಲ್ಲ ಕುತ್ಕೊಂಡ್ಬಿಟ್ಟು ಎಲ್ಲ ಮಾಡೋ ಟೈಮಲ್ಲಿ ದಿಲೀಪ್ ಸರ್ ಕಾಲ್ ಮಾಡಿದ್ರು ನನಗೆ. ದಿಲೀಪ್ ಸರ್ ಕಾಲ್ ಮಾಡ್ಬಿಟ್ಟು ಬನ್ನಿ ನಿಮ್ಮ ಹತ್ರ ಮಾತಾಡೋದಿದೆ ಅಂತ ಅಂದ್ಬಿಟ್ಟು ಡೈರೆಕ್ಟ್ ಆಗಿ ಹೋಗಿ ಕುತ್ಕೊಂಡೆ. ಹೊಸ ಸ್ಕ್ರಿಪ್ಟ್ ಮಾಡ್ಕೊಂಡು ಆಲ್ರೆಡಿ 2 ಸ್ಕ್ರಿಪ್ಟ್ ಹೇಳಿದ್ದೆ ಸರ್ಗೆ, ಮಾಡೋಣ ಓಕೆ ಫೈನ್ ಸೂಪರ್ ಅಂದ್ಬಿಟ್ಟು ಅವತ್ತೇ ವಿಶ್ವನಾಥ್ ಸರೇ ಸಿಕ್ಕಿದ್ರು. ಆಕ್ಚುಲಿ ಆ 2 ಸ್ಕ್ರಿಪ್ಟ್ ಹೇಳಿದರೆ ವಿಶ್ವನಾಥ್ ಸರ್ ಸಿಕ್ಕಿದ್ರು. ಹಾಗಾಗಿ ಒಂದು ಟೀಮ್ ಬಿಲ್ಡ್ ಆಯ್ತು. ಕ್ಲೀನ್ ಆಗಿ ಬಿಲ್ಡ್ ಆಗಿದ್ದಕ್ಕೆ ಕಾರಣಾಂತರಗಳು ಬೇರೆ ಬೇರೆ ಹಲವು ಕಡೆಯಿಂದ ಬೇರೆ ಬೇರೆ ಟೈಮಿಂಗ್ಸ್ ಅಲ್ಲಿ ಕೂಡ್ ಬಂದಿತ್ತು ಅದು. ಹಾಗಾಗಿ ಒಂದು ಪ್ಲಾಟ್ಫಾರ್ಮ್ ಕ್ಲೀನ್ ಆಗಿ ಸಿಕ್ಕಿದಾಗ ಇದು ಸಿನಿಮಾ ಸ್ಟಾರ್ಟ್ ಆಗಿದ್ದು. ಕ್ಲೀನ್ ಆಗಿ ಫಸ್ಟ್ ಶೂಟಿಂಗಿಗೆ ಪ್ರತಿಯೊಂದನ್ನು ಎಲ್ಲ ಫುಲ್ ಶೆಡ್ಯೂಲ್ ಮಾಡ್ಬಿಟ್ಟು ನೆಕ್ಸ್ಟ್ ಬಂದು ನಮ್ಮ ರಾಕೇಶ್ ಸರ್ ಬಂದ್ಬಿಟ್ಟು ಅವ್ರ ಹತ್ರ ಅವ್ರು ಹೇಳಿದ್ರು, ತುಂಬಾ ಇದ್ ಮಾಡ್ಬಿಟ್ಟು ತೆಗೆಸ್ಕೊಂಡ್ಬಿಟ್ಟವ್ರೆ ಸಿನಿಮಾ ಅಂತ ಅಂದ್ಬಿಟ್ಟು ಹೇಳಿದ್ರು. ಆಕ್ಚುಲಿ ಒಂದು ವೀಕ್ ಕುತ್ಕೊಂಡ್ಬಿಟ್ಟು ಅವ್ರಿಗೆ ಲೈಟಿಂಗ್ ಪ್ಯಾಟರ್ನ್ಸ್ ಇಂದ ಹಿಡಿದು ಪ್ರತಿಯೊಂದನ್ನು ಈ ತರನೇ ಬರ್ಲಿ ಸಾರ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಕೇಳ್ಕೊಂಡು ಇದ್ ಮಾಡಿದೀವಿ ಇದ್ರಲ್ಲಿ. ಆಮೇಲೆ ಮ್ಯಾಡಿ ಅವರು ಸಂಗೀತ ನಿರ್ದೇಶನದಲ್ಲಿ ಆಲ್ರೆಡಿ ಅವರು ಒಂದು ರ್ಯಾಪ್ ಮ್ಯೂಸಿಕ್ ಎಲ್ಲ ಮಾಡ್ತಾ ಇದ್ರು. ಅವ್ರಿಗೆ ಜಾನರ್ ಬಂದ್ಬಿಟ್ಟು ಕಾಗೆದು ಜಾನರ್ಗೆ ಅಂದ್ರೆ ಇದು ಹಾರಿಫೈಡ್ ಜಾನರ್ ಅಂತ ಅಂದಾಗ ಅವ್ರು ಇದೇ ತರ ಬರ್ಲಿ ಅಂತ ಅವ್ರಿಗೆ ಹೇಳಿದ್ದೆ. ಬಟ್ ಅವರು ಈಸ್ ದ ಮೋಸ್ಟ್ ಟ್ಯಾಲೆಂಟೆಡ್ ಫೆಲೋ. ಅವ್ರು ನೋಡಕ್ ಹಂಗಿದ್ದಾರೆ ಅಷ್ಟೇ. ಅವರು ನೆಕ್ಸ್ಟ್ ಲೆವೆಲ್ ಮ್ಯೂಸಿಕ್ ಮಾಡ್ತಾರೆ ಅವ್ರು. ಆಕ್ಚುಲಿ ನೋಡಕ್ಕಾಗಿ ಹಂಗಲ್ಲ ಬ್ರೋ. ಹಾಗಾಗಿ ಆಮೇಲೆ ಪಾತ್ರಗಳು ಬಂದ್ರೆ ಪ್ರವೀಣ್ ಸರ್ ಹೇಳಿದ್ರು, ಪ್ರವೀಣ್ ಸರ್
ನನಗೆ ಪ್ರವೀಕ್ ಸರ್ ಬಂದು ಒಂದು 8 ವರ್ಷದ ಹಿಂದೆಯಿಂದ ಪರಿಚಯ. ನಾನು ಆಕ್ಚುಲಿ ಫಸ್ಟ್ ಸಿನಿಮಾ ಬಂದಿದ್ದು ಎಲ್ಲಾರು ಸಿನಿಮಾ ಬಂದಿರೋದು ನಾರ್ಮಲ್ ಆಗಿ ಆಕ್ಟಿಂಗ್ ಆಗ್ಬೇಕು, ಆಕ್ಟರ್ ಆಗ್ಬೇಕು ಅಂತ ಬರ್ತಾರೆ. ಅದೇ ತರ ಬಂದವ್ ನಾನು ಮಾಲ್ಗುಡಿ ಸ್ಟೇಷನ್ ಅಂತ ಅಂದ್ಬಿಟ್ಟು ಒಂದು ಸಿನಿಮಾ ಮಾಡಿದೀನಿ. ಅದರಲ್ಲಿ ಬಂದ್ಬಿಟ್ಟು ಇದು ಡೈರೆಕ್ಟರ್ ಬಂದ್ಬಿಟ್ಟು ಶಿವು ಅಂತ ಇದ್ರು, ಚಾರ್ಲಿ ಅಂತ ಅಂದ್ಬಿಟ್ಟು ಸಿನಿಮಾ ಮಾಡಿದ್ರು. ಅವ್ರು ತೀರ್ಕೊಂಡ್ರು. ಆ ಸಿನಿಮಾ ಮಾಲ್ಗುಡಿ ಸ್ಟೇಷನ್ ಅಲ್ಲಿ ನಾನು ಲೀಡ್ ಆಗಿ ಮಾಡಿದ್ದೆ. ಅದಲ್ಲಿ ನಿಂತ್ಕೊಂಡಿರೋದ್ರಿಂದ ನಾನು ಚೆನ್ನೈಗೆ ಹೋಗ್ಬಿಟ್ಟು ಈ ತರ ಎಲ್ಲ ಎಡಿಟಿಂಗು, DAE, CG ಎಲ್ಲ ಪ್ರತಿಯೊಂದು ಕಲಿತು ನಾನು ಟೆಕ್ನಿಕಲಿ ಸ್ಟ್ರಾಂಗ್ ಆಗಿದ್ದಾದ್ಮೇಲೆ ನಾನು ಡೈರೆಕ್ಷನ್ ಮಾಡಿದ್ದು. ಹೀಗಾಗಿ ನಮ್ಮ ಪ್ರವೀಕ್ ಸರ್ ನನಗೆ 10 ವರ್ಷದಿಂದ ಪರಿಚಯ. ಪ್ರವೀಕ್ ಸರ್ ಹೇಳ್ಬೇಕು ಅಂತಂದ್ರೆ ಇವ್ರು ಹೇಳಿದ್ರು, ಲೀಲಾ ಮೋಹನ್ ಸರ್, ಹಿ ಇಸ್ ದ ವೆರಿ ಬೆಸ್ಟ್ ಯೂನಿಕ್ ಕ್ಯಾರೆಕ್ಟರ್ ವಿತ್ ಏನಂತಾರೆ ವಿತ್ ಸ್ಟ್ರಾಂಗ್ ಪರ್ಸನಾಲಿಟಿ. ಇದು ಮಾಡಬೇಕು ಅಂತಂದ್ರೆ ಅದು ಮಾಡ್ಬೇಕಷ್ಟೇ, ಅದ್ರಲ್ಲಿ ಬೇರೆ ಯಾವುದೇ ಎರಡನೇ ಮಾತಿರಲ್ಲ. ಇದೇ ತರ ಹೋಗುತ್ತೆ, ಈ ತರನೇ ಮಾಡ್ಬೇಕು ಅಂತ ಅಷ್ಟು ಸ್ಟ್ರಾಂಗ್ ಆಗಿರ್ತಾರೆ, ಡೆಡಿಕೇಶನ್. ಇದು ಪ್ರವೀಕ್ ಸರ್ ಈ ಗುಣ ನಾನ್ ನೋಡಿದ್ದು. ಬಟ್ ಏನು ಅಂತಂದ್ರೆ ಎಲ್ಲೂ ಅಡೆಚಣೆಗಳು ಇರಲ್ಲ. ಇದೇ ತರ ಮಾಡೋಣ, ಹಿಂಗೆ ಮಾಡೋಣ, ಶೂಟಿಂಗ್ ಇಂದ ಹೇಳುದು ಪ್ರತಿಯೊಂದು ಹಿಂಗ್ ಮಾಡೋಣ, ಹಿಂಗೆ ಮಾಡೋಣ ಅಂತ ಎಲ್ಲ ಟೀಮಲ್ಲಿ ಕೂತ್ಕೊಂಡ್ಬಿಟ್ಟು ಇದು ಮಾಡಿದ್ರು ಪ್ರವೀಕ್ ಸರ್. ವಿಶ್ವನಾಥ್ ಸರ್ ಅವರು ಡಿಸ್ಕಷನ್ ಮಾಡ್ಬೇಕಾದ್ರೆ ನೋಡಿ ಈ ತರ ಮಾಡಿದ್ರೆ ಚೆನ್ನಾಗಿರುತ್ತೆ, ಇದಕ್ಕೆ ಹಿಂಗೆ ಮಾಡೋಣ. ಶೂಟಿಂಗ್ ಅಲ್ಲೂ ಅಷ್ಟೇ ಬಂದ್ರೆ ನೋಡ್ಕೊಂಡು ಈ ತರ ಸರಿ ಆಯ್ತು, ಈ ತರ ಪ್ಲಾನ್ ಮಾಡ್ಕೊಂಡಿದ್ದೀರಾ, ಸರಿ ಆಯ್ತು. ಡಿಸ್ಕಷನ್ಸ್ ಪ್ರೊಡ್ಯೂಸರ್ಸ್ ಜೊತೆ ಡಿಸ್ಕಷನ್ಸ್ ಇದ್ದಷ್ಟು ಸಿನಿಮಾ ಚೆನ್ನಾಗಿ ಬರುತ್ತೆ. ಅವ್ರಿಗೆ ಗೊತ್ತಾಗುತ್ತೆ ಏನ್ ಬೇಕಾಗುತ್ತೆ ಸಿನಿಮಾಗೆ, ಈ ತರ ಇದೇ ಬೇಕಾಗ್ಬೋದು, ಈ ತರ ಬೇಕಾದ್ರೆ ಏನೇನ್ ಮಾಡ್ಬೇಕು ಅಂತಂದ್ಬಿಟ್ಟು. ಯಾಕೆಂತಂದ್ರೆ ನಾವು ಲೈಟಿಂಗ್ ಪ್ಯಾಟರ್ನ್ಸ್, ಕ್ಯಾಮ್ರಾದು ಸರ್ ಇತ್ತರಿಸ್ಬಿಡ್ರೆ ಅಂತ ಹೇಳ್ಬಿಡ್ತೀವಿ. ಅದಕ್ಕೆ ಬಜೆಟ್ ಏನಾಗುತ್ತೆ ಏನು ಎತ್ತ ಅಂತ ಅಂದ್ಬಿಟ್ಟು ಅವ್ರಿಗೆ ಗ್ರಿಪ್ಸ್ ಸಿಕ್ಕಿರಲ್ಲ. ಸರ್ ಈ ತರನೇ ಬರುತ್ತೆ, ಇದಕ್ಕೆ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ನಾವ್ ಹೇಳಿದಾಗ ಅದು ಅಷ್ಟು ಡೀಟೇಲ್ ಅವರು ಗೊತ್ತಾದಾಗ ಶಾರ್ಟ್ ಇಡ್ಬೇಕಾದ್ರೆ ಅವ್ರಿಗೆ ಗೊತ್ತಾಗುತ್ತೆ ಹಿಂಗ್ ಇರ್ಬೇಕು ಅಂತ ಅಂದ್ಬಿಟ್ಟು. ಅಷ್ಟು ಪರ್ಫೆಕ್ಟ್ ಆಗಿ ಇದ್ ಮಾಡ್ಕೊಂಡಿದೀವಿ. ನೆಕ್ಸ್ಟ್ ದಿಲೀಪ್ ಸರ್ ನನ್ಗೆ ಒಂದು 4 ವರ್ಷದಿಂದ ಪರಿಚಯ. ದಿಲೀಪ್ ಸರ್ ಹತ್ರ ನಾನು 2 ಸ್ಟೋರಿ ಹೇಳಿದ್ದೀನಿ ಆಕ್ಚುಲಿ. ದಿಲೀಪ್ ಸರ್ ಸರಿ ಆಯ್ತು ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ರು. ಆ ಗ್ಯಾಪ್ ಅಲ್ಲಿ ಅವ್ರು ಅದನ್ನ ಸ್ಟಾರ್ಟ್ ಮಾಡೋಣ ಹೇಳೋ ಗ್ಯಾಪ್ ಅಲ್ಲಿ ಇಲ್ಲಿ ರಾವಣ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೆ. ಹಾಗಾಗಿ ಕರೆದ್ರು ಅವರು ಸರ್, ಬರೀ ಇಲ್ಲಿ ಮಾತಾಡ್ಬೇಕು ಅಂತ ಬಿಟ್ಟು ಕರೆದು ಕೇಳಿದಾಗ, ಇಲ್ಲ ಸರ್ 100% ಇದಕ್ಕೆ 100% ಕ್ಯಾರೆಕ್ಟರೈಸೇಷನ್ಸ್ ಹಿಂಗಿದೆ ಅಂತ ಅಂದ್ಬಿಟ್ಟು ಅವರು ಮತ್ತೆ ದೇವದೇವಯ್ಯ ಸರ್ ಇಬ್ರು ಮೇನ್ ಲೀಡರ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಅದ್ಭುತವಾಗಿ ನೋಡಿ ಬಂದಿದೆ ಅಂತ ಅನ್ಕೊಂತೀನಿ. ಲೀಲಾ ಮೋಹನ್ ಸರ್ ಬಂದ್ಬಿಟ್ಟು ಇದರಲ್ಲಿ ಪಾತ್ರ ಯಾರು ಮಾಡಿದ್ದಾರೆ ಅಂತಂದ್ರೆ ಡೈರೆಕ್ಟರ್ ಹೊಡಿತಾರೆ ಅಂತೆಲ್ಲ ಹೇಳ್ತವ್ರೆ. ಪಾತ್ರ ಬಂದ್ಬಿಟ್ಟು ಇವ್ರದ್ದು ಸೈಂಟಿಸ್ಟ್ ಕ್ಯಾರೆಕ್ಟರ್ ಪಾತ್ರ. ಇದು ನಿಮ್ಗೆ ಕ್ರೈಮ್ ಜಾನರ್ ಅಲ್ಲಿ ಒಂದ್ ಸ್ವಲ್ಪ ಮಿಸ್ಟೀರಿಯಸ್ ಕ್ರೈಮ್ ಅಂತ ಹೇಳ್ಬೋದು, ಆತರ ಎತ್ಕೊಂಡು ಹೋಗಿದೆ ಸಬ್ಜೆಕ್ಟ್. ಮತ್ತೆ ನಮ್ ದೇವ್ ಸರ್, ಹಿ ಇಸ್ ಅನ್ ವರ್ಸಟೈಲ್ ಆಕ್ಟರ್. ಆಕ್ಚುಲಿ ಓಪನ್ ಆಗಿ ಹೇಳ್ತಾ ಇದೀನಿ, ಅವರು ಕ್ಯಾಮ್ರಾ ಆಂಗಲ್ಸ್ ಅಲ್ಲಾಗಿರ್ಬೋದು, ಇದ್ರಲ್ಲಾಗಿರ್ಬೋದು, ಸುಮ್ನೆ ಹಿಂಗ್ ಹೇಳ್ತಿದ್ದಿಂಗೇನೆ ಮಾಡ್ತಾರೆ, ಹೋಗ್ಬಿಡ್ತಾರೆ ಅಷ್ಟೇ. ಎಕ್ಸ್ಟ್ರಾ ಏನು ಹೇಳೋದೇ ಬೇಕಾಗಿಲ್ಲ ಅವ್ರಿಗೆ. ಆತರ ಅವ್ರ ಕಥೆನಾಗೆ ಫಸ್ಟ್ ಕೇಳ್ತಿದ್ದಿಂಗೇನೆ ಅಷ್ಟು ಪರ್ಫೆಕ್ಟ್ ಆಗಿ ಮಾಡಿ ರೆಡಿಯಾಗಿ ನಿಂತಿರ್ತಾರೆ ಕ್ಯಾರೆಕ್ಟರೈಸೇಷನ್ಸ್ಗೆ. ಕ್ಯಾರೆಕ್ಟರ್ ಕೂಡ ಅದೇ ತರ 3 ಬಂದಿದೆ. ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಸರ್. ದಿಲೀಪ್ ಸರ್ ಬಂದ್ಬಿಟ್ಟು ಮೇನ್ ಇದ್ರಲ್ಲಿ ಮಾಡಿದ್ದಾರೆ, ಲೀಡ್ ಅಲ್ಲಿ ಮಾಡಿದ್ದಾರೆ. ಎಲ್ಲ ಕ್ಯಾರೆಕ್ಟರೈಸೇಷನ್ಸ್ ಪ್ರತಿಯೊಂದು ಚೆನ್ನಾಗಿ 3 ಬಂದಿದೆ ಅಂತ ಅಂದ್ಬಿಟ್ಟು ನಾನು ಅನ್ಕೊಂಡಿದ್ದೀನಿ. ಇನ್ನು ನೀವು ನೋಡ್ಬಿಟ್ಟು ಹೇಳ್ಬೇಕು ಹೇಗ್ ಬಂದಿದೆ ಸಿನಿಮಾ ಅಂತ ಅಂದ್ಬಿಟ್ಟು. ನನ್ ಕೈ ಸರ್ ಸುಚೇಂದ್ರ ಪ್ರಸಾದ್ ಸರ್ ಬಂದ್ಬಿಟ್ಟು ಇದರಲ್ಲಿ ಫಾದರ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅದು ಅವ್ರದ್ದು ಮೇನ್ ಕ್ಯಾರೆಕ್ಟರೈಸೇಷನ್ ಆಗಿರೋದಕ್ಕೆ ಅದು ಕಾಗಿಗೂ ಅವ್ರಿಗೂ ತುಂಬಾ ಲಿಂಕ್ ಇರೋದ್ರಿಂದ ಪೋಸ್ಟರ್ ಎಲ್ಲ ಆತರ 3 ಬಂದಿದೆ ನಿಮ್ಗೆ ರಾ ಎಫೆಕ್ಟ್ ಅಲ್ಲಿ. ಸರ್ ಟೈಟ್ಲ್ ಬಂದ್ಬಿಟ್ಟು ಇಂಗ್ಲಿಷ್ ಅಲ್ಲಿ ರೇವನ್ ಅಂತ ಕೇಳಿರ್ತೀರ. ರೇವನ್ ಅಂದ್ರೆ ಕಾಗೆ ಆಕ್ಚುಲಿ. ಅದು ಗೂಗಲ್ ಅಲ್ಲಿ ಬಂದ್ಬಿಟ್ಟು ರಾವೆನ್ ಅಂತ ಇದೆ. ಕನ್ನಡದಲ್ಲೆಲ್ಲ ಬರಿಬೇಕಾದ್ರೆ ಗೂಗಲ್ ಅಲ್ಲಿ ವಿಕಿಪೀಡಿಯಾನಲ್ಲೆಲ್ಲ ರಾವೆನ್ ಅಂತಿದೆ. ಕನ್ನಡ ತಿದ್ದುಪಡಿ ಮಾಡೋದ್ ಬೇಡ ಅಂದ್ಬಿಟ್ಟು ನಾವು ರಾವೆನ್ ಅಂತಾನೆ ಇಟ್ಟಿದೀವಿ ಸರ್ ಟೈಟ್ಲ್. ಹಾಗಾಗಿ ಕಾಗೆ ಅಂತಾನೆ ಟೈಟ್ಲ್ ಅಂದ್ರೆ ಕಾಗೆ. ಸರ್ ಇಟ್ಸ್ ಅನ್ ಎಕ್ಸ್ಪೆರಿಮೆಂಟಲ್ ಕಮರ್ಷಿಯಲ್ ಜಾನರ್ ಸಿನಿಮಾ. ಇದು ಬಂದ್ಬಿಟ್ಟು ನಿಮ್ಗೆ ನಾರ್ಮಲ್ ಆಗಿ ಫೈಟು, ಲವ್ ಅಥವಾ ಒಂದು ಹೀರೋಯಿಸಮ್ ಮೇಲೆ ಹೋಗ್ತಾ ಇರೋಂತ ಸಬ್ಜೆಕ್ಟ್ ಅಂತಲೇ ಇರೋದ್ರಿಂದ ನಿಮ್ಗೆ ಕ್ಯೂರಿಯಾಸಿಟಿ ಕಾನ್ಸೆಪ್ಟ್ ಮೇಲೆ ಮಾತ್ರ ನಿಮ್ಗೆ ಪ್ರೇಕ್ಷಕರು ಅಟ್ರಾಕ್ಟ್ ಆಗ್ಬೇಕು. ಆತರ ನಾನು
ಪ್ಲಾನ್ ಮಾಡ್ಕೊಂಡಿದ್ದೀನಿ ಅದೇ ಕಥೆಯಲ್ಲಿ ಏನು ಅಂಶಗಳು ಬರ್ತವೆ ಪ್ರಧಾನವಾಗಿ ಏನು ಅಂಶಗಳು ಬರ್ತವೆ ಸಿನಿಮಾ ಕಥೆಯಲ್ಲಿ? ಸರ್ ಪ್ರಧಾನವಾಗಿ ನಿಮ್ಗೆ ಕಾಗೆ, ಓಕೆನಾ, ಕಾಗೆ ಯಾವ ರೀತಿ ಏನಕ್ಕೆ ಸಿನಿಮಾನಲ್ಲಿ ಇದೆ ಅನ್ನೋದೇ ನಿಮ್ಗೆ ಅಂಶ. ಅದು ನೀವು ಟ್ರೈಲರ್ ನೋಡ್ರೆ ಗೊತ್ತಾಗುತ್ತೆ ಇನ್ನೊಂದ್ಸಲ. 100% 100% ಕಾಗೆನೇ ಸಿನಿಮಾ ಸರ್. ಅಲ್ಲ ಈಗ ಎಲ್ಲ ಸೀನಲ್ಲಿ ಇಲ್ಲ, ಈಗ ಮಾಡಿದಾರಲ್ಲ ಆತರ ಮಾಡಿದಾರ ಏನಾದ್ರು ಫೈಟ್ ಇಲ್ಲ ಸರ್, ಆತರ ಎಲ್ಲ ಇಲ್ಲ. ಬಟ್ ಈಗ ಹೋಲಿಸ್ಬೇಡಿ ಸರ್, ಅದು ತುಂಬಾ ದೊಡ್ಡ ಸಿನಿಮಾ, ನಮ್ದು ಸಣ್ಣ ಪ್ರಯತ್ನ. ಹಾ ಸರ್, ಯಾಕೆಂತಂದ್ರೆ ಇಡೀ ಸಿನಿಮಾ ಬೇಸ್ ಇರೋದೇ ಕಾಗೆ ಮೇಲೆ, ಆ ಕಾಗೆದ ಆಕ್ಟಿವಿಟೀಸ್ ಮೇಲೆನೆ ಇಡೀ ಸಿನಿಮಾ ನಿಂತಿರೋದು. ಆ ತರನೇ ಎತ್ಕೊಂಡು ಹೋಗುತ್ತೆ. ಬೇರೆ ಸರ್ ಎನಿ ಕ್ವಶನ್ಸ್? ಇಬ್ರು ಓಟದಲ್ಲಿ ಇಬ್ರು ಇದ್ರಲ್ಲ, ಒಬ್ರು ಇದಾರಲ್ಲ, ಇನ್ನೊಬ್ರಿಲ್ಲ. ಯಾರು? ಅವರು ಇಲ್ಲ, ಅವ್ರು ಬಂದಿಲ್ಲ. ಬಂದಿಲ್ಲ ಸರ್, ಅವರು ಒಂದ್ ಸ್ವಲ್ಪ ಬಿಸಿ ಇದಾರಂತೆ ಸರ್. ಏನಾಯ್ತಂದ್ರೆ ಸರ್, ಆಕ್ಚುಲಿ ಅದರಲ್ಲಿ ಈ ಸಿನಿಮಾದಲ್ಲಿ ಇವ್ರದ್ದು ಪಾತ್ರ ಇದೆ, ಚಿಕ್ಕದಲ್ಲೂ ಚಕ್ಕಟವಾಗಿದೆ, ಸ್ವಪ್ನ ಬಂದಿದ್ದಾರೆ. ಏನಾಗುತ್ತೆ ಈ ಸಿನಿಮಾದಲ್ಲಿ ಅನ್ಕೊಂಡಾಗ ಇದು ಬೇರೆ ತರ ಒಂದು ಸಿನಿಮಾ ಅಲ್ಲ, ಥ್ರೂ ಔಟ್ ದ ಸಿನಿಮಾ ಕ್ಯಾರಿ ಔಟ್ ಆಗುವಂತ ಸಿನಿಮಾ ಅಲ್ಲ. ಅಂದ್ರೆ ಆ ಪಾತ್ರಗಳಿಗೆ ಬಹಳ ಇಂಪಾರ್ಟೆನ್ಸ್ ಇರುತ್ತೆ. ಇಲ್ಲಿ ಏನಾಗುತ್ತೆ, ಅವ್ರು ಮಾಡಿದಾರಲ್ಲ, ಅವರೊಂದು 3-4 ಡೇಸ್ ಬಂದು ಹೋಗಿರ್ತಾರಲ್ಲ, ಅವ್ರಿಗೆ ನಮ್ದು ಇಷ್ಟೇ ಮುಗಿತಾ ಅಂತಾರೆ, ಅವರಿಗೆ ಫೀಲ್ ಆಗಿದ್ರಿಂದಾಗಿ ಅವರಿಗೆ ಆತರ ಆಗಿದೆ. ಬಿಟ್ರೆ ಸೊ ಪ್ರಾಬ್ಲಮ್ ಇಲ್ಲ. ಆಮೇಲೆ ನೀವು ಕೇಳಿದ್ರಲ್ಲ ಸರ್, ಸುಚೇಂದ್ರ ಪ್ರಸಾದ್ ರೋಲ್ ಈ ಸಿನಿಮಾಗೆ ಬಹಳ ಇಂಪಾರ್ಟೆಂಟ್ ರೋಲ್. ಅದು ಚರ್ಚ್ ಫಾದರ್ ರೋಲ್ ಮಾಡಿದ್ದಾರೆ ಅವರು, ಬಹಳ ಇಂಪಾರ್ಟೆಂಟ್ ರೋಲ್. ಆಮೇಲೆ ದಿನೇಶ್ ಮಂಗಳೂರು ರೋಲ್ ಕೂಡ ಅಷ್ಟೇ, ಅವಾಗ ಮಿಸ್ ಮಾಡಿದೆ ನಾನು. ಅವ್ರ ಪಾತ್ರ ಕೂಡ ಅಷ್ಟೇ, ಅವ್ರೊಂದು ವಿಲನ್ ರೋಲ್ ಮಾಡಿದ್ರೆ ಬಹಳ ಇಂಟ್ರೆಸ್ಟಿಂಗ್ ರೋಲ್ ಅದು ಅವ್ರು ಮಾಡಿರುವಂತದ್ದು. ಸಿನಿಮಾ ಕಾಗೆ ಮೇಲೆ ಹೋಗೋದ್ರಿಂದ ವೇದವರು ಅದ್ಭುತವಾಗಿ ಡೇ 1 ಇಂದ CG ಪೋರ್ಷನ್ ಎಲ್ಲ ಪ್ಲೇಸ್ ಕೊಟ್ಕೊಂಡು ಮಾಡಿದ್ರಿಂದಾಗಿ ಸಿನಿಮಾ ಬಹಳ ಚೆನ್ನಾಗಿ ಬಂತದ್ದು. ಹಾಗೆ, ಥ್ಯಾಂಕ್ ಯು. ಇನ್ನೊಂದ್ಸಲಿ ಟ್ರೈಲರ್ ನೋಡಿ ಸರ್, ಇನ್ನೊಂದ್ಸಲಿ ಟ್ರೈಲರ್ ನೋಡಿ ಸರ್. ಕೆಲವರು ಮಿಸ್ ಆಗಿದ್ದಾರೆ ಸರ್, ದಯವಿಟ್ಟು ನಮಗೋಸ್ಕರ ಇನ್ನೊಂದ್ಸಲಿ ಟ್ರೈಲರ್ ನೋಡ್ಬಿಡಿ ಅಂತ ಮದುವೆ ಬಿಟ್ಟು ಬಂದಿರ ಪಾಪ, ಊಟ ಬಿಟ್ಟು ಬಂದ್ರು. ಹೌದಾ? ಸರ್ ಕಿರಣ್ ಸರ್ ಬನ್ನಿ, ಅಭಿ ಸರ್ ಬನ್ನಿ, ಮೇಲೆ ಒಂದು ಫೋಟೋ ಬನ್ನಿ.